स्वस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ओम शांति 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 हरि ओम श्री गुरुभ्यो नमः हरि ओम मुंडकोपनिषत्तु प्रथम मुंडक प्रथम खंड ओम ब्रह्मादेवानां प्रथमः संबभूव विश्वस्य कर्ता भुवनस्य गोप्ता स ब्रह्म विद्यां सर्व विद्या प्रतिष्ठाम् अथर्वाय ज्येष्ठपुत्राय प्राह अथर्वणीयां प्रवदेत ब्रह्मा अथर्वातां पुरोवाचाङ्गिरे ब्रह्म विद्यां स भारद्वाजाय सत्तवहाय प्राह भारद्वाजो वङ्गिरसे परावराम् शौनको ह वै महाशालो वङ्गिरसं विधिवत्तुपसन्नः प्रपश्य तस्मिन्नु भगवो विज्ञाते सर्वमिदं विज्ञातं भवति इति तस्मै स होवाच वेदिते वेदितव्ये इति हस्म यत् ब्रह्मविदो वदन्ति पराच एव अपराच यदेतद्दृश्यं ग्राह्यं अगोचरं अवर्णम् अचक्षुश्रोत्रं तदपाणिपादम् नित्यं विभुं सर्वगतं सुसूक्ष्मं तदव्ययं यद्भूतयोनिं परिपश्यन्ति धीराः यतोऽडलाभिसृजते गृह्णते च यतः पृथिव्याम् ओषधया सम्भवन्ति यथा सतः पुरुषात् केशलोमानि तथा अक्षरात् सम्भवतीह विश्वम् तपसा चीयते ब्रह्म ततो अन्नम् अभिजायते अन्नात् प्राणो मना सत्यम् लोकाः कर्मसु च अमृतम् यः सर्वज्ञ सर्ववित् यस्य ज्ञानमयं तपः तस्मादेतत् ब्रह्म नाम रूपम् अन्नं च जायते इति प्रथममुण्डक प्रथमखण्डः ಮುಂಡಕೋಪನಿಷತ್ತಿನ ಪ್ರಥಮ ಖಂಡದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಪ್ರಥಮ ಖಂಡವನ್ನ ನಿನ್ನೆ ನೋಡ್ತಾ ಇದ್ದೇವೆ. ದೋಷ ಐದನೇ ಮಂತ್ರವನ್ನ ನೋಡ್ತಾ ಇದ್ದೀವಿ. ಐದನೇ ಮಂತ್ರ ಏನ್ ಹೇಳ್ತದ ಅಂದ್ರ ತತ್ ಅಪರಾ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವೇದೋ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದಸ್ ಜ್ಯೋತಿಷಮಿತಿ ಅಥ ಪರಾಯಯ ತದಕ್ಷರಂ ಅಧಿಗಮ್ಯತೆ. ಅಂದ್ರ ಆ ಚ ಏನದ ಪರ ಮತ್ತು ಅಪರಾವಿದ್ಯೆ ಅವುಗಳಲ್ಲಿ ಅಪರಾವಿದ್ಯೆ ಯಾವುದೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಮತ್ತು ಜ್ಯೋತಿಷ್ಯ ಇವು ಅಪರಾವಿದ್ಯೆ. ಇನ್ನು ಪರಾವಿದ್ಯೆ ಅಂದ್ರೆ ಯಾವುದು ಅಂದ್ರೆ ಯಾವುದರಿಂದ ಈ ಅಕ್ಷರವು ಹೊಂದಲ್ಪಡುತ್ತದೆಯೋ ಅದು ಪರಾವಿದ್ಯೆ. ಯಾವುದರಿಂದ ಬ್ರಹ್ಮವನ್ನು ಹೊಂದಲ್ಪಡ್ತದ, ಯಾವುದರಿಂದ ಅಂದ್ರೆ ಬ್ರಹ್ಮವನ್ನು ಹೊಂದಲ್ಪಡ್ತದೆ ಪರಾವಿದ್ಯೆ ಅಂದ್ರೆ ಉಪನಿಷತ್ತಿನ ಭಾಗಗಳೇನದವಲ್ಲ ಅವು ಪರಾವಿದ್ಯೆ. ಪೂರ್ಣ ಉಪನಿಷತ್ತಿನ ಪೂರ್ವ ಮೀಮಾಂಸಾ ಭಾಗ ಉಪಾಸನಾ ಭಾಗ ಏನದ ಅದು ಅಪರಾವಿದ್ಯವನ್ನ ಅಂತ ನಿನ್ನೆ ಹೇಳ್ಕೊಂತ ಬಂದಿದ. In the fifth mantra, first two lines, the summarized as ಅಪರಾವಿದ್ಯ. ಮೊದಲಿನ 3 ಲೈನು, ಈ 5ನೇ ಮಂತ್ರದಾಗ ಮೊದಲಿನ 2 ಲೈನು ಅಪರಾವಿದ್ಯೆಯನ್ನು ಹೇಳಲಾಗಿದೆ. The 4 Vedas and 6 Veda Angani are said to be, I said in the last class, here the 4 Vedas mean the first portion of the 4 Vedas. 4 ವೇದಗಳನ್ನ ನೀವು ಅಪರಾವಿದ್ಯದ ಹಾಕಿದ್ರೆ ಹೆಂಗ್ರಿ ಅಂತಂದ್ರೆ ಅಲ್ಲೇ ಪೂರ್ವ ಮೀಮಾಂಸಾಗತ ಕರ್ಮಕಾಂಡವಾದಂತಹದ್ದು ಉಪಾಸನಾ ಕಾಂಡವಾದದ್ದು ಏನೈತಿ ಅದಕ್ಕಂತಾರ ಅವರು
ಫಸ್ಟ್ ಪೋರ್ಷನ್ ಏನಂತಾರ ಅದಕ್ಕೆ ಏನಂತಾರ ಅಪರ ಅಂತಾರ. ಕೊನೆಯ ವೇದದ ಅಂತ್ಯ ಭಾಗದಲ್ಲಿ ಬರುವಂತಹ ಉಪನಿಷತ್ತುಗಳಿಗೆ ಏನಂತಾರು ಅಂತಂದ್ರೆ ಅವು ಜ್ಞಾನಕಾಂಡ, ಅದು ಪರಾವಿದ್ಯೆ. ನೋಡ್ರಿ ವಿಶೇಷ ಏನದ, ಒಂದೊಂದು ಗ್ರಂಥಕ್ಕ ಒಂದೊಂದು ಅನುಬಂಧ ಚತುಷ್ಟಯ ಇತ್ತು. ನನ್ ನೆನಪಾಗೈತಿ ಹೇಳ್ಬಿಡ್ತೇನೆ, ಅವ್ರು ಮುಂದೆ ಹೇಳ್ಬೋತ ಹೇಳ್ತಾರ, ನನಗೆ ಗುರುಗಳು ಹೇಳಿದ್ದ ನೆನಪತ್ತು. ಒಂದು ಗ್ರಂಥಕ್ಕ ಒಬ್ಬ ಅಧಿಕಾರಿ ಇರ್ತಾವ, ಆದ್ರೆ ವೇದ ಗ್ರಂಥ ಅನ್ನುವಂಥದ್ದು ಒಂದೇ, ಅಪೌರುಷೀಯ ವಾಣಿ. ಗ್ರಂಥ ಅನ್ನೋದಕ್ಕಿಂತ ಅಪೌರುಷೀಯ ವಾಣಿ ಅದು. ಆ ಅಪೌರುಷೀಯ ವಾಣಿಗೆ ಅಧಿಕಾರಿಗಳು ಇಬ್ರು, ಒಂದೇ ಗ್ರಂಥ, ಅಧಿಕಾರಿಗಳು ಇಬ್ರು. ಒಬ್ಬವ ಕರ್ಮಕಾಂಡಗತವಾದಂತಹ ವಿಷಯ ಭೋಗಿ ಒಬ್ಬ ಅಧಿಕಾರಿ ಅದು, ಇನ್ನೊಬ್ಬವ ವಿಷಯ ವಿರಕ್ತಿ ಒಬ್ಬ ಅಧಿಕಾರಿ ಅದು. ಶಾಸ್ತ್ರ ಒಂದೇ, ಅಧಿಕಾರಿಗಳು ಇಬ್ರು. ಅವ ಪೂರ್ವ ಭಾಗ ನೋಡಿದ ಅಂದ್ರೆ ಅವ ಗೃಹಸ್ಥ ಅಥವಾ ಪ್ರವೃತ್ತಿ ಮಾರ್ಗ. ಉತ್ತರ ಕಾಂಡ ನೋಡಿದ್ನಂದ್ರೆ ಅವ ಏನದ ಸನ್ಯಾಸಿ. ಅವ ಸನ್ಯಾಸಿ ಅಂದ್ರೆ ಏನು, ಮಾನಸಿಕವಾಗಿ ಸನ್ಯಾಸಿ ಇಂಪಾರ್ಟೆಂಟ್. ಶರೀರದಿಂದ ಡ್ರೆಸ್ನಿಂದ ಜುಟ್ಟ ಬಿಟ್ಟು ಜಟ ದಾರಿ ಇವೆಲ್ಲ ಏನು ಉಪಯೋಗ ಇಲ್ಲ. ಮಾನಸಿಕ ಸನ್ಯಾಸ ಬೇಕಾಗ್ತದೆ. ಸನ್ಯಾಸ ಈಸ್ ಎವರ್ ಮೆಂಟಲ್, ಇಟ್ ಈಸ್ ನೆವರ್ ಫಿಸಿಕಲ್ ಅಂತಿದ್ರು ನಮ್ಮ ಪೂರ್ವ. ಸನ್ಯಾಸ ಅಂದ್ರೆ ಅದು ಯಾವಾಗಲೂ ಮಾನಸಿಕವಾಗಿ ಸನ್ಯಾಸ, ಅದು ದೇಹಕ್ಕವಲ್ಲ, ಮನಸ್ಸಿಗೆ ಸನ್ಯಾಸ. ಮನಸ್ಸಿಗೆ ಸನ್ಯಾಸ ಅನ್ನೋದು ಗೊತ್ತಾಗ ದೇಹಕ್ಕೆ ಒಂದು ಅವರು ಡ್ರೆಸ್ ಯೂನಿಫಾರ್ಮ್ ಕೋಡ್ ಮಾಡ್ಯಾರ, ಅದು ಕ್ಯಾವಿ ಡ್ರೆಸ್ ಮಾಡ್ಯಾರ. ಕ್ಯಾವಿ ಹಾಕೊಂಡು ಒಳಗ ಮನಸ್ಸಿನಾಗ ಸನ್ಯಾಸ ಏನು ಉಪಯೋಗ ಇಲ್ಲ. ಅದನ್ನ ಹೇಳ್ತಾರೆ. ಡೀಲಿಂಗ್ ವಿತ್ ಕರ್ಮ ಅಂಡ್ ಉಪಾಸನ ನೋನ್ ಆಸ್ ಕರ್ಮಕಾಂಡ. ವೇದ ಪೂರ್ವ ಭಾಗದಲ್ಲಿ ಏನು ಕರ್ಮಗಳನ್ನ ಹೇಳ್ತಾರ ಮತ್ತು ಉಪಾಸನೆಯನ್ನು ಹೇಳ್ತಾರ, ಇದು ಕರ್ಮಕಾಂಡಗತವಾದಂತಹ ಭಾಗ. ಇದಕ್ಕ ಏನಪ್ಪಾ ಅಂತಾರ ಅಪರಾವಿದ್ಯೆ ಅಂತಾರ. ಇದಕ್ಕ ಅಧಿಕಾರಿಗಳು ಏನಂದ್ರೆ ಗೃಹಸ್ಥರು, ಅಧಿಕಾರಿಗಳು. ಅಂದ್ರೆ ಅಂತಃಕರಣ ಶುದ್ಧಿ ಆಗ್ಲಿಕ್ಕೆ ಅಲ್ಲಿ ಹೋಗ್ಬೇಕು ಅವಶ್ಯಕ. ಯಾರಾದ್ರೂ ಹೋಗ್ಬೇಕ. ಮಾನಸಿಕವಾದ ಸನ್ಯಾಸಿ ಇದ್ರು ಕೂಡ ಅವನ್ನ ಕೂಡ ಅವೇ ಕರ್ಮಗಳನ್ನ ನಿಷ್ಕಾಮದಿಂದ ಮಾಡ್ಲಿಕ್ಕೆ ಪಂಚಮಹಾಯಜ್ಞಗಳಂತ ಮಾಡಿದ. ಆ ಯಜ್ಞಗಳನ್ನ ಅವನ ದಿವಸ ಮಾಡ್ಲೇಬೇಕ. ಅವ ಸನ್ಯಾಸಿ ಇದ್ರು ಮಾಡಬೇಕ. ಎದಕ್ಕ ಅಂತಃಕರಣ ಶುದ್ಧಿಗಾಗಿ, ಅಂತಃಕರಣ ಏಕಾಗ್ರತೆಗಾಗಿ. ಇವು ಎರಡು ಮಲ ವಿಕ್ಷೇಪ ದೋಷವನ್ನು ಕಳ್ಕೊಂಡ ಬರ್ಬೇಕು ಗುರುವಿನ ಹತ್ರ. ಕರ್ಮಕಾಂಡಂ ಅಂಡ್ ಉಪಾಸನಾ ಕಾಂಡಂ. ಕಾಂಡಂ ಇನ್ ಸೆಕ್ಷನ್. ದ 6 ಅಂಗಾಸ್ ಮೆನ್ಷನ್ಡ್ ಆರ್ ಆಕ್ಸಿಲರಿ ಬ್ರಾಂಚಸ್. ಈ ಪೂರ್ವ ಮೀಮಾಂಸಗತವಾದಂತಹ ಇದಕ್ಕ ಕೆಲವೊಂದು ಸಹಾಯಕವಾದಂತಹ ಶಾಸ್ತ್ರಗಳದಾವ. ಅವಕ್ಕೇನಂತಾರ ಅವರು ಅಂಗ ವಿಜ್ಞಾನ ಅಂತ. ಅವು ಯಾರದಾವ? 6 ಅದಾವ. ವಿಚ್ ಆರ್ ರಿಕ್ವೈರ್ಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ವೇದ ಪ್ರಾಪರ್ಲಿ. ದಸ್ ಅಪರಾವಿದ್ಯಾ ಅಂಡ್ ಪರಾವಿದ್ಯಾ. ವೇದ ಪೂರ್ವ ಭಾಗ ಕರ್ಮ ಅಂಡ್ ಉಪಾಸನ is ಅಪರಾವಿದ್ಯಾ. More about Aparavidya we will be studying in the later portions of Mundaka Upanishad, and which we will see in this class. Now the teacher comes to the definition of Paravidya. ಈಗ ಪರಾವಿದ್ಯೆಯನ್ನು ಹೇಳ್ತಾರೆ. ಮಂತ್ರ ನಂಬರ್ 5 ಲಾಸ್ಟ್ ಲೈನ್. ಪರ ಅತ ಪರಾಯಯ ತದಕ್ಷರಂ ಅಧಿಗಮ್ಯತೆ. ಇನ್ನು ನಂತರ ಅಪರಾವಿದ್ಯೆಯನ್ನು ಹೇಳಿದ ನಂತರ we are coming to definition of ಪರಾವಿದ್ಯಾ. ಪರಾವಿದ್ಯೆ ಏನನ್ನೋದನ್ನ ಹೇಳ್ತೀವಿ. ವಾಟ್ ಇಸ್ ಪರಾವಿದ್ಯಾ? ಯಾವುದು ಪರಾವಿದ್ಯಾ? ಯಯಾ ತದ್ ಅಕ್ಷರಂ ಅಧಿಗಮ್ಯತೆ. ಯಾವುದರಿಂದ ಯಾವನೋ ಒಬ್ಬ ವ್ಯಕ್ತಿ ರಿಕಗ್ನೈಸಸ್ ದಿ ಅಕ್ಷರಂ, ಪರಮಾತ್ಮ ತತ್ವವನ್ನ ತನ್ನ ಅಂತಃಕರಣದಲ್ಲಿ ಇಳಿಸ್ಕೊಳ್ತಾನೋ, ಗುರುತಿಸ್ಕೊಳ್ತಾನೋ, ಆ ವಿದ್ಯೆಗೆ ಏನಂತಾರ? ಪರಾವಿದ್ಯೆ ಅಂತಾರ. ಅದಕ್ಕೆ ಅಕ್ಷರ ಅಂತಾರ. which is eternal and which is indestructible. ಅದು ಅಮರಣ, ಶಾಶ್ವತವಾಗಿರುವಂಥದ್ದು. ಅದಕ್ಕೆ ಮರಣ ಅನ್ನೋದಿಲ್ಲ. ಎಟರ್ನಲ್ ಅಂಡ್ ಇಟ್ ಈಸ್ ಇಂಡಿಸ್ಟ್ರಕ್ಟಿಬಲ್. ನಾಶರಹಿತವಾದದ್ದು, ಅವಿನಾಶಿ ಸ್ವರೂಪವಾದಂತಹ ಬ್ರಹ್ಮ ತತ್ವವನ್ನು ತಿಳ್ಕೊಳ್ಳೋದೇ ರೀತಿ ಇದಕ್ಕಂತರ ಪರಾವಿದ್ಯೆ, ಅಕ್ಷರ ವಿದ್ಯೆ, ಬ್ರಹ್ಮವಿದ್ಯೆ. ಇವೆಲ್ಲ ಬೇರೆ ಬೇರೆ ಪರ್ಯಾಯ ನಾಮಗಳು. ವಾಟ್ ಈಸ್ ಎಟರ್ನಲ್? ಏನ್ ಹಿಂಗಂದ್ರ ಅಮರ ಅಂದ್ರೆ ಏನು? ಏಕ ಸಾರ ನಿತ್ಯ ಸತ್ಯ ಕಾರಣಂ ಈಸ್ ಎಟರ್ನಲ್.
ಯಾವುದು ಅಮರತತ್ವ ಐತಿ ಅಂದ್ರೆ ಯಾವುದು ಏಕ ಇದೆಯೋ, ಯಾವುದು ಸಾರಭೂತವಾಗಿದೆಯೋ, ಯಾವುದು ಸತ್ಯ ತ್ರಿಕಾಲ ಬಾಧಿತವಾಗಿದೆಯೋ, ಯಾವುದು ಈ ಪ್ರಪಂಚಕ್ಕೆ ಕಾರಣವಾಗಿದೆಯೋ ಅದು ಹೇಗಿದೆ ಅಂತಂದ್ರೆ ಅದು ಕೂಡ ಅಮರದಿಂದ ಅದು ಮರಣಿಲ್ಲ, ಮರಣ ರಹಿತದ, ಹುಟ್ಟು ರಹಿತದ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್, ಹುಟ್ಟು ಸಾವುಗಳು ಇಲ್ಲವೇ ಇಲ್ಲ. ದೇರ್ಫೋರ್ ಕಾರಣ ಪದೋನಿ ಅಕ್ಷರಮೀಯ, ಕಾರಣವಿಗೆ ಯಾರಂತಾರ ಅಕ್ಷರ ಬ್ರಹ್ಮ ಆತ್ಮ. So that through which we know ಏಕ ಸಾರ ನಿತ್ಯ ಸತ್ಯ ಕಾರಣ is called ಪರಾವಿದ್ಯ. ಯಾವುದರಿಂದ ಏಕವಾದದ್ದು, ಸಾರಭೂತವಾದದ್ದು, ನಿತ್ಯವಾದದ್ದು, ಸತ್ಯವಾದದ ಕಾರಣವಾದದ್ದನ್ನು ಗುರುತಿಸ್ತೇವೆಯೋ ಅದಕ್ಕಂತಾರ ಪರಾವಿದ್ಯೆ. ಪರಾವಿದ್ಯೆ ಅಂದ್ರೆ ಶ್ರೇಷ್ಠ ವಿದ್ಯೆ. ದ ಟೈಟಲ್ ಫಾರ್ ಕಾರಣ ಈಶ್ವರ ಇಸ್ ಅಕ್ಷರಮ ಇನ್ ಮುಂಡಕ ಉಪನಿಷತ್. ಪರಾವಿದ್ಯೆಗೆ ಇಲ್ಲಿ ಮುಂಡಕ ಉಪನಿಷತ್ತಿನಲ್ಲಿ ಕಾರಣ ಅಕ್ಷರ ಅಂತ. That is why in our tradition, when the child is introduced to the education, they celebrate it as a religious function. ಆದ್ದರಿಂದ ನಮ್ಮ ಸಂಸ್ಕೃತಿಯೊಳಗ ಯಾವಾಗ ಮಗುವಿಗೆ ವಿದ್ಯಾಭ್ಯಾಸ ಮಾಡ್ತೇವೆ ಅದನ್ನ ನಾವು ಒಂದು ಧಾರ್ಮಿಕ ಕಾರ್ಯ ಅಂತಿಕೊಂಡು ಆಚರಣೆ ಮಾಡ್ತೇವೆ. ಸ್ವೀಟ್ ಮಾಡಿ ಆ ಮಗುವಿಗೆ ಉಣಿಸ್ತೇವೆ. ಅಕ್ಷರ ಪ್ರಾರಂಭ ಮಾಡಿದ ದಿನ. ಎಂಟ್ರಿ ಇಂಟು ದ ಫೀಲ್ಡ್ ಆಫ್ ಎಜುಕೇಶನ್ ವಿಚ್ ಈಸ್ ಎ ಯೂನಿಟ್ ಟು ಹ್ಯೂಮನ್ ಬೀಯಿಂಗ್. ಶಿಕ್ಷಣ ಕೊಡುವಂತಹದ್ದು, ಶಿಕ್ಷಣ ಪಡೆಯುವಂತಹದ್ದು ಏನದ, ಇದು ವಿಶೇಷವಾಗಿ ಮಾನವನಿಗೆ ಮಾತ್ರ ಕಲ್ಪಿಸಲಾಗಿದೆ. ವಿ ಡು ನಾಟ್ ಹ್ಯಾವ್ ಅನಿಮಲ್ಸ್ ಹ್ಯಾವಿಂಗ್ ದ್ಯಾಟ್. ಯಾವ ಪ್ರಾಣಿಗಳಿಗೂ ಈ ರೀತಿ ಶಿಕ್ಷಣ ಕೊಡುವಂತಹದ್ದಾಗ್ಲಿ ಶಿಕ್ಷಣ ಪಡೆಯುವಂತಹದ್ದು ಅಧಿಕಾರ ಇಲ್ಲ. ಐ ಡು ನಾಟ್ ನೋ ವೆದರ್ ದೇ ಹ್ಯಾವ್. ಪ್ರಾಣಿಗಳಿಗೆ ಐತಿ ಏನ್ರಿ ಅಂತ ನನಗೆ ಗೊತ್ತಿಲ್ಲ ಅಂತಾರ. ವಿಚಾರ ಮಾಡ್ರಿ ಅಂತ. ಹ್ಯೂಮನ್ ಬೀಯಿಂಗ್ ಅಲೋನ್ ಹ್ಯಾವ್ ದಿಸ್ ಎಂಟ್ರಿ. ಮನುಷ್ಯರಿಗೆ ಮಾತ್ರ ಈ ಶಿಕ್ಷಣ ಕೊಡೋದಾಗ್ಲಿ ಪಡೆಯಲಿಕ್ಕೆ ಅಧಿಕಾರ ಇದೆ. ದಟ್ ಈಸ್ ಎ ರಿಲಿಜಿಯಸ್ ಫಂಕ್ಷನ್. ಅಕ್ಷರ ಅಭ್ಯಾಸ ಅಂತ ಮಾಡಿಸ್ತಾರ ನೋಡ್ರಿ. ದೇವಸ್ಥಾನದಾಗ ಹೋಗ್ತಾರ, ಗುರುಗಳ ಹತ್ರ ಅಕ್ಕಿ ಒಳಗ ಆ ಮಗುವಿಗೆ ಅಕ್ಷರ ಅಭ್ಯಾಸ ಮಾಡಿಸ್ತಾರ. ಒಂದು ಒಳ್ಳೆ ಚಲೋ ಮುಹೂರ್ತ ಇದ್ದಾಗ ಅಕ್ಷರ ಅಭ್ಯಾಸ ಮಾಡಿಸಿ ಅವಂಗ ಗುರುವಿನಿಂದ ಆಶೀರ್ವಾದ ಮಾಡಿಸ್ತಾರ. ಅಕ್ಷರಾಭ್ಯಾಸ ಪ್ರಾರಂಭ. ಅದನ್ನ ನಾವು ಧಾರ್ಮಿಕ ಕಾರ್ಯಕ್ರಮ ಅಂತ ತಿಳ್ಕೊಂಡು ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಆಚರಣೆ ಇದೆ. ದೇ ಗೋ ಟು ದ ಟೆಂಪಲ್. ಅವ್ರು ಏನ್ ಮಾಡ್ತಾರ, ದೇವಸ್ಥಾನಕ್ಕೆ ಹೋಗ್ತಾರೆ. ಅಂಡ್ ಇನ್ ಫ್ರಂಟ್ ಆಫ್ ದ ಲಾರ್ಡ್ ದ ಸ್ಟೂಡೆಂಟ್ ಇಸ್ ಇಂಟ್ರೊಡ್ಯೂಸ್ಡ್ ಟು ದ ಆಲ್ಫಾಬೆಟ್. ದೇವರ ಎದುರಿಗೆ ಸನ್ನಿಧಿಯೊಳಗ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಅಕ್ಷರವನ್ನ ಅ ಆ ಇ ಈ ಆಗ್ಲಿ, ಸಂಸ್ಕೃತ ಅ ಆ ಇ ಆಗ್ಲಿ, ಅಥವಾ ಇಂಗ್ಲಿಷ್ ABCD ಆಗ್ಲಿ, ರಟೈಕ ಆಗ್ಲಿ ಆ ಅಕ್ಷರದಾಗ ಬರೆಸ್ತಾರ. ಅಕ್ಕಿ ಒಳಗೆ ಬರೆಸ್ತಾರ ಅಲ್ಫಾಬೆಟ್ಸ್. ಇಟ್ ಇಸ್ ಕಾಲ್ಡ್ ಅಕ್ಷರಾಭ್ಯಾಸಂ. ಏನಂತಾರೆ ಅದಕ್ಕೆ? ಅಕ್ಷರ ಅಭ್ಯಾಸವೆಂದು ಹೇಳುತ್ತಾನೆ. ಅಕ್ಷರಾಭ್ಯಾಸ ಹ್ಯಾಸ್ ಗಾಟ್ ಡಬಲ್ ಮೀನಿಂಗ್. ಅಕ್ಷರಾಭ್ಯಾಸಕ್ಕೆ ಎರಡು ಅರ್ಥಗಳು. ಏನು? ಕ್ಯಾನ್ ಯು ಗೆಸ್ ನೌ ವಾಟ್ ಐ ಆಮ್ ಟ್ರೈಂಗ್ ಟು ಸೇ? ದ ಫಸ್ಟ್ ಮೀನಿಂಗ್ ಆಫ್ ದ ವರ್ಡ್ ಅಕ್ಷರ ಮೀನ್ಸ್ ಆಲ್ಫಾಬೆಟಿಕ್ ಲೆಟರ್. ಅರ್ಥ ಆತ ನಿಮಗೆ? ಇಲ್ಲ ಏನ್ ಹೇಳಾಗತ್ತಾರ ಗುರುಗಳು ಅನ್ನುವಂಥದ್ದು? ಅಕ್ಷರಂ ಅಂತಂದ್ರ ABCD ಅಕ್ಷರ ಅಂತ ಹೇಳ್ಬಿಟ್ಟು ರಟೈಕ ಇದು ಒಂದ್ ರೀತಿಯ ಅಕ್ಷರ. ಇನ್ನೊಂದು ವಿಶೇಷ ಅಕ್ಷರ ಅಂದ್ರೆ ಯಾವುದಕ್ಕೆ ಕ್ಷರ ಇಲ್ಲವೋ ಅದು ಅಕ್ಷರ. ಕ್ಷರ ಎದಕ್ಕಿಲ್ಲ? ಆ ಪರಮಾತ್ಮ ತತ್ವ ಮಾತ್ರ ಅಕ್ಷರ ಇಲ್ಲ. ಆ ಭೂಮ ಇರುವಂತಹ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರುವಂತಹ ಆತ್ಮನಿಗೆ ಅಕ್ಷರ ಇಲ್ಲ, ಅದು ಅಕ್ಷರ ಸ್ವರೂಪವುಳ್ಳದ್ದು ಆಗಿದೆ. And what is that hope of the parents? Through this akshara abhyasam, the child hopefully will go to, at least after retirement, the child will go to the next akshara abhyasa, meaning brahma abhyasam. ಸಾಮಾನ್ಯವಾಗಿ ನಾವು ಈಗ LKG 3 ವರ್ಷ 10 ತಿಂಗಳಿಗೆ LKG ಕಳಿಸ್ತೇವೆ. ಮೊದಲ 5 ವರ್ಷ 10 ತಿಂಗಳಿಗೆ 1ನೇ ತಿಂಗಳು ಕಳಿಸ್ತಿದ್ರು. ಈಗ ಬಹಳ ಶಿಕ್ಷಣ ಮುಂದುವರೆದಿದೆ. 3 ವರ್ಷ 10 ತಿಂಗಳಾಗುತ್ತೆ LKG, ಆಮೇಲೆ UKG, ಆಮೇಲೆ ಫಸ್ಟ್ ಸ್ಟ್ಯಾಂಡ್. ಈ ಅಕ್ಷರ ಅಭ್ಯಾಸ ಮಾಡಿಸ್ತಾರ ಅವಾಗ ABCD. ಅಂದ್ರೆ ವೇದಾಂತದ ಅಭ್ಯಾಸ ಯಾವಾಗ ಪ್ರಾರಂಭ ಮಾಡ್ತೀವಿ ಅಂದ್ರೆ ರಿಟೈರ್ಮೆಂಟ್ ಆಗಿಂದ ಅಥವಾ ವಯಸ್ಸು 60 ಆದ್ಮೇಲೆ, ಯಾವಾಗ ನಮ್ಮ ಜವಾಬ್ದಾರಿಯನ್ನ ಸಂಸಾರದ ಹೊರೆಯನ್ನ ನಮ್ಮ ಹಿರಿಯ ಮಗನಿಗೆ ವಹಿಸಿಕೊಳ್ತೀವಿಯೋ, ಯಾವಾಗ ನಾವು ಮುಕ್ತರಾಗ್ತೀವೋ ಅವಾಗ ನಾವು ಇನ್ನೊಂದು ಅಕ್ಷರಾಭ್ಯಾಸ ಮಾಡ್ತೀವಿ. ಅದು ಯಾವ ಅಕ್ಷರಾಭ್ಯಾಸ? ಅದು ಬ್ರಹ್ಮತತ್ವ, ಅದು ನಾಶರಹಿತವಾಗಿರುವಂತಹ ಆತ್ಮವಿದ್ಯೆ.
ಭೂಮಾ ವಿದ್ಯೆ, ಯಾವುದು ಏಕಭೂತವಾಗಿದೆ, ಯಾವುದು ಸಹಭೂತವಾಗಿದೆ, ಯಾವುದು ಈ ಪ್ರಪಂಚಕ್ಕೆ ಕಾರಣವಾಗಿದೆಯೋ, ಯಾವುದು ನಿತ್ಯವಾಗಿದೆಯೋ, ಯಾವುದು ಅಮರದಿಂದ ಇದೆಯೋ ಆ ತತ್ವವನ್ನು ತಿಳಿಲಿಕ್ಕೆ ಅಭ್ಯಾಸ ಮಾಡುವುದು. ಇದು ಎರಡು ಅರ್ಥ ಮಾಡಬಹುದು. ಬ್ರಹ್ಮ ವಿದ್ಯಾ ಅಭ್ಯಾಸಂ, ಜ್ಞಾನ ಅಭ್ಯಾಸಂ, ಪರ ವಿದ್ಯಾ ಅಭ್ಯಾಸಂ. ಕಮಿಂಗ್ ಟು ಆಸ್ತಿಕ ಸಮಾಜ ಕ್ಲಾಸ್, ದಸ್ ದ ಪೇರೆಂಟ್ಸ್ ಇಂಟ್ರೊಡ್ಯೂಸ್. ಈ ರೀತಿಯಿಂದ ಮಕ್ಕಳಿಗೆ ನಾವು ಪ್ರಾರಂಭಿಕವಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸುವಂತ ಒಂದು ವಿಧಿ ವಿಧಾನ, ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಆಚರಣೆ ಮಾಡುವಂತದ್ದು ಹಿಂದೂ ಸಂಸ್ಕೃತಿಯಲ್ಲಿ ಇದೆ. ಅದೇ ರೀತಿ 60 ವರ್ಷ ಆದ್ಮೇಲೆ ಕೂಡ ಒಂದು ಸಂಸ್ಕೃತಿ ಇದೆ. ಬಟ್ ಈಗ ಅದು ನಶಿಸಿ ಹೋಗಿದೆ, ಯಾರಿಗೂ ಗೊತ್ತೇ ಇಲ್ಲ. ನಾವು 60 ಆದ್ಮೇಲೆ ಈ ಅಕ್ಷರಾಭ್ಯಾಸ ಮಾಡ್ಬೇಕು ಅನ್ನುವಂಥದ್ದು ಯಾರಿಗೂ ಗೊತ್ತೇ ಇಲ್ಲ. ನಮಗ ಸಂಸ್ಕೃತಿ ಅವನತಿ ಅಂದ್ರೂ ಇದಕ್ಕೆ ಏನು ನಾವು ಅತಿಶಯೋಕ್ತಿ ಪಡುವಂತದ್ದು. Now the question comes, what is the definition of ಕಾರಣ ಈಶ್ವರ? ಮುಂದಿನ ಏನ್ ಅರ್ಥಕ್ಕೆ ಹೋಗುದು ಅಂದ್ರೆ, ಈ ಕಾರಣ ಈಶ್ವರ ಅಂದ್ರೆ ಯಾರು? ಈ ಜಗತ್ತಿಗೆ ಕಾರಣಭೂತವಾದದ್ದು, ಏಕ ಸಾರಭೂತವಾದದ್ದು, ನಿತ್ಯವಾಗಿರುವಂತದ್ದು ಯಾವುದು? That is going to be given in the next important mantra of entire ಮುಂಡಕೋಪನಿಷತ್. ಈ ವಿಷಯವನ್ನ ಇಲ್ಲಿಂದ ಈ 5 ಮಂತ್ರ ಆದ್ಮೇಲೆ ಇನ್ನು ಉಳಿದ 60 ಮಂತ್ರಗಳು ಏನಿದಾವೆ ಈ ಉಪನಿಷತ್ತಿನಲ್ಲಿ, ಆ ಉಪನಿಷತ್ತಿನ 60 ಮಂತ್ರಗಳಲ್ಲಿ ಇದನ್ನ ವಿಸ್ತಾರವಾಗಿ ಆತ್ಮತತ್ವವನ್ನು ಕುರಿತು ಹೇಳುವವರಿದ್ದಾರೆ. ಯಾರು ಯಾರಿಗೆ ಹೇಳುತ್ತಾರೆ? ಶಿಷ್ಯ ಯಾರು? ಗುರು ಯಾರಿಲ್ಲೇ? ಅಂಗಿರಸನಾದಂತಹ ಗುರು ತನ್ನ ಶಿಷ್ಯರಾದಂತಹ ಶೌನಕನಿಗೆ ಹೇಳ್ತಾ ಇದ್ದಾನೆ. Definition of God, definition of Karana Ishvara, very important. We worship God, but we never ask what is definition of God. The mantra gives us the definition. ನಾವು ದೇವ್ರ ಪೂಜೆ ಮಾಡಕ್ ಹೇಳ್ತೀವಿ. ದೇವ್ರದ್ರ ಹೆಂಗಪ್ಪ, ದೇವ್ರದ ನಿಜವಾದ ದೇವ್ರದ್ದು ಡೆಫಿನೇಷನ್ ಏನು ಅಂತ ಯಾರಾದ್ರೂ ಕೇಳಿದ್ರೆ, ಉಪನಿಷತ್ತು ಈ ಒಂದು ಮಂತ್ರದಾಗ ನಿಮ್ಗ ದೇವರ ಬಗ್ಗೆ ಇರುವಂತ ಡೆಫಿನೇಷನ್ ವ್ಯಾಖ್ಯೆಯನ್ನ ಕೊಡ್ತಾ ಇದೆ. ಆದ್ದರಿಂದ ಈ ಶ್ಲೋಕ ಮುಂಡಕ ಉಪನಿಷತ್ತಿನ 1ನೇ ಮುಂಡಕದ 1ನೇ ಖಂಡದ ಈ 6ನೇ ಮಂತ್ರ ಬಹಳ ಮುಖ್ಯವಾಗಿದೆ. ಇದನ್ನ ಎಲ್ಲರೂ ಬಾಯ್ಹಾಟ್ ಮಾಡ್ಬೇಕು, ಎಲ್ಲರೂ ಬಾಯ್ಹಾಟ್ ಮಾಡ್ಬೇಕು. ನಾ ಹೇಳಿದಾಗ ನನ್ ಕೂಡ ನೀವು ಅಲ್ಲಿ ಟಿಕ್ ಮಾಡ್ಕೊಂಡು ಅದನ್ನ ಬಾಯ್ಪಾಟ್ ಮಾಡ್ಬೇಕು. ನಾನು ಹೇಳ್ತೇನೆ, ಈಗಾಗಲೇ ಓದಿದ್ದೆ, ಅದನ್ನ ಇನ್ನೊಮ್ಮೆ ಓದ್ತೇನೆ ನೋಡಿ. 6ನೇ ಮಂತ್ರ, ಯತ್ ಏತದ್ ಅದೃಶ್ಯಂ, ಅದೃಶ್ಯಂ ಅಲ್ಲಿ ಒಂದು ಕಾಮತ್ತು, ಅಗ್ರಾಹ್ಯಂ ಅತು ಹೋಗ ಹಿಂದಿದ್ರಾಗಿದ್ದ ಅಗ್ರಾಹ್ಯಂ. ಆಗ್ರಾಹ್ಯಂ ಅನ್ನೋದು ವ್ಯಂಜನ, ಆ ಮೋದಾಗಿದ್ದ ಅ ತಕೋಬೇಕು. ಅಗೋತ್ರಂ, ಅವರ್ಣಂ, ಅವರ್ಣಂ ಅನ್ನೋದು ಮತ್ತೆ ಅ ತಕೋಬೇಕು. ಅಚಕ್ಷು ಶ್ರೋತ್ರಂ, ತದ್ ಅಪಾಣಿಪಾದಂ, ತದ್ ಅಪಾಣಿಪಾದಂ ಅಲ್ಲಿ ಅ ತಗೋಬೇಕು. ತದ್ ಅಪಾಣಿಪಾದಂ, ನಾ ಮುಂದೆ ಅರ್ಥ ಹೇಳ್ತೀನಿ. ತದ್ ಅಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಅಲ್ಲೇ ಮಾರ್ಕ್ ಹಾಕೋಬೇಕು, ಆ ನಮೂನೆ ಓದ್ಬೇಕು. ನಾ ಈಗ ಕೂಡ್ಸೋತೆ ನೋಡ್ರಿ. ಯದೇತದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷು ಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಏನಿ ಮಂತ್ರದ ಅರ್ಥ ಒಂದೊಂದು ಶಬ್ದಗಳನ್ನು ಹೇಳ್ತೇನೆ. ಮೊದಲು ಯದೇತದ್, ಯಾವುದು, ಅದು ಯಾವುದು? ಪರಮಾತ್ಮ ಹೇಳ್ತಾನಲ್ಲ, ಅದೃಶ್ಯಂ, ಅದು ದೃಶ್ಯವಲ್ಲ. ದೃಶ್ಯವಲ್ಲ, ಹೌದು ದೃಶ್ಯವಲ್ಲ. ಅದು ದೃಕ್ ಸ್ವರೂಪ ಇರುತ್ತದೆ, ಅದು ನೋಡುವವನ ಸ್ವರೂಪ ಇರುತ್ತದೆ. ಅದು ದೃಶ್ಯ ಯಾವುದೂ ಆಗುವುದಿಲ್ಲ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಪಂಚ ಮಹಾಭೂತಗಳು, ಗಿರಿ, ನದಿ, ವನ, ಪರ್ವತಾದಿಗಳು ಏನು ದೃಶ್ಯದ, ಇದು ದೃಶ್ಯ ಅದು ಅಲ್ಲ. ಅದು ದೃಕ್ಕದ, ಆ ದೃಶ್ಯವನ್ನು ನೋಡುವಂತ ದೃಕ್ ಸ್ವರೂಪದ. ಅದು ವಿಷಯ ಅಲ್ಲ, ಅದು ವಿಷಯದ. ಅದು ಇನ್ನೊಬ್ಬ ಒಂದು ವಸ್ತುವಿನ ಕುರಿತು ವಿಜ್ಞಾನದಂತೆ ಅಭ್ಯಾಸ ಮಾಡುವುದಲ್ಲ. ಆ ವಿಜ್ಞಾನವನ್ನು ಅಭ್ಯಾಸ ಮಾಡುವವನ ಸ್ವರೂಪವನ್ನು ತಿಳಿಯುವುದಿದೆ ಆಗ್ತದೆ. ಅದು ಅದೃಶ್ಯವಾಗಿದ್ದು, ಅದು ದೃಕ್ ಸ್ವರೂಪ ಇರುವುದು. ಒಂದು ದೃಕ್, ಒಂದು ದೃಶ್ಯ. ಒಂದು ದೃಶ್ಯ ಅಂತಂದ್ರ ಅದು ಇರದ ವಿಷಯ.
ನಿಮ್ಮ ನೋಟಕ್ಕೆ ವಿಷಯವಾದದ್ದು ದೃಶ್ಯ. ನೋಟವನ್ನ ನೋಡುವವನಲ್ಲ ಅವ ದೃಕ್ಕು. ನಮ್ಮನ್ನೇ ಹೇಳಿದೆ, ಕ್ರಮೇಣ ಬರ್ತೇನೆ, ಇನ್ನೊಮ್ಮೆ ಹೇಳ್ತೇನೆ. ಯಾರು ಮೊದಲಿಂದ ಈ ಮತ್ತೆ ಯಾರು ಅಂತ ಬಂದಿರಿ ಕೇಳ್ಕೊಡ್ತಾರೆ. ಪ್ರಪಂಚದ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಗಿರಿ, ಏನದ ಎಲ್ಲ ನದಿಗಳು, ಏನ ಪ್ರಕೃತಿ ಸೌಂದರ್ಯ ಐತಿ ಅಂತ. ಒಂದು ಹೂ ತೋಡ್ರಿ, ಒಂದು ಏನೋ ಒಂದು ಪ್ರಕೃತಿ ಸೌಂದರ್ಯ ಐತಿ. ಹಿಮಾಲಯ ಪರ್ವತ ತೋಡ್ರಿ, ಒಂದು ಏನದ ಅನೇಕ ಹೂಗಳಿಂದ ಭರಿತವಾದ ಒಂದು ತೋಟವನ್ನು ನೋಡ್ರಿ. ಇದೆಲ್ಲ ದೃಶ್ಯ ಪ್ರಪಂಚ. ಈ ದೃಶ್ಯ ಪ್ರಪಂಚವನ್ನ ನೋಡುವಂತ ದೃಕ್, ಸಮೀಪದ ದೃಕ್ ಯಾವುದು ಅಂದ್ರ ಶಾಸ್ತ್ರ ಹೇಳ್ತದ ನಿಮ್ ಕಣ್ಣು. ಹೌದು, ಈ ನೇತ್ರವನ್ನ ನೋಡುವುದಂದ ಇದೆಯಲ್ಲ, ಅದೇ ಯಾರು? ಹಿಂಗ ನಾವು ವಿಚಾರವನ್ನ ಮಾಡಬೇಕು. ಪರಮಾತ್ಮ ತಪ್ಪ ಹೋಗುವಂತ ವಿಧಾನ ಹೆಂಗ ಒಂದು ಕಲೆಯಿಂದ ಕರ್ಕೊಂಡು ಹೋಗ್ತಾರ ನೋಡ್ರಿ. ಯಾವುದು ದೃಶ್ಯದ ಅದು ನೀನಲ್ಲಪ್ಪ, ಯಾವುದು ದೃಕ್ಕದೇ ನೀನು ಅಂದಾಗ ನಾನು ದೃಶ್ಯವಾದ ಪ್ರಪಂಚ ಅಂತ. ದೃಕ್ ಯಾವುದು? ನೇತ್ರ. ನೇತ್ರ ದೇವರೇನು? ಅದೇ ಸದ್ಯ ಸ್ವಲ್ಪ ನಿಂದ್ರು. ಈ ನೇತ್ರವನ್ನ ಕೂಡ ನೀನು ನೋಡುವಂತದ್ದು ಒಂದು ಒಳಗಿದೆಯಲ್ಲ. ನೇತ್ರ ತನ್ನ ಕೆಲಸ ಯಾವಾಗ ಮಾಡ್ತದ? ನೇತ್ರದಿಂದ ಮನಸ್ಸಿದ್ದು ಅದ್ ನೋಡ್ತಾ ಇದ್ರೆ ನೇತ್ರ ಕೆಲಸ ಮಾಡ್ತದ. ನೇತ್ರದಿಂದ ಮನಸ್ಸಿಲ್ಲ, ಮನಸ್ಸು ಎಲ್ಲೇ ಹೋಗಿತ್ತಂದ್ರೆ ಈ ನೇತ್ರ ನೋಡಿದ್ದು ಕೂಡ ಗುರುತಿಸುದಿಲ್ಲ. ಅಂದ್ರೆ ನೇತ್ರ ದೃಕ್ಕಲ್ಲ, ನೇತ್ರದಿಂದಿರುವಂತ ಮನಸ್ಸು ದೃಕ್. ಆ ಮನಸ್ಸು, ಓ ಮನಸ್ಸು ಅಂದ್ರೆ ಮನಸ್ಸು ದೇವರೇನ್ರಿ? ಸ್ವಲ್ಪ ವಿಚಾರ. ಮನಸ್ಸಿಗೆ ಕ್ಲಾಸ್ ಆಗೈತು, ಏನ್ ಮನೆಗೆ ಹೋಗೈತ್ರಿ? ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು, ಇವತ್ತ ಯಾವ್ದೋ ಒಂದ್ ಕಡೆ ಬ್ಯಾಂಕಿಗೆ ಹೋಗ್ತು. ಟಿಫನ್ ಏನ್ ಮಾಡ್ಯಾರ ಏನೋ ಇವತ್ತ, ಅಡಿಗೆ ಮನೆ ಕಡೆ ಹೋಗ್ತು. ಆ ಹೋದ ಮನಸ್ಸನ್ನು ಗುರುತು ಹಿಡಿಯ ಹೋಗುವ ಅವ ದೃಕ್ಕು ಅಂದ್ರೆ ಅದು ಬುದ್ಧಿ. ಆ ಬುದ್ಧಿ ದೃಕ್ಕನ್ನು ವಿಚಾರ ಮಾಡಿ. ಆ ಬುದ್ಧಿ ನೋಡ್ರಿ, ನೇತ್ರ ದೃಕ್ಕಲ್ಲ, ಮನಸ್ಸು ದೃಕ್. ಮನಸ್ಸು ದೃಕ್ಕಲ್ಲ, ಬುದ್ಧಿ ದೃಕ್. ಬುದ್ಧಿ ದೃಕ್ ಏನು? ಯಾಕೋ ನಮ್ ಬುದ್ಧಿ ಸಮ ಬಿಡ್ರಿ ಇವತ್ತು. ಅಂದ್ರೆ ಸಮ ಐತಿ, ಸಮ ಇಲ್ಲ ಅನ್ನೋದು ಗುರು ಹೇಳಿದ್ರು ತತ್ವ ಇದೆ. ಅದು ಭಗವಂತ. ಯಾವುದು ಕೇವಲ ದೃಕ್ ಇದೆಯೋ, ಯಾವುದು ಕೇವಲ ದೃಶ್ಯ ಮಾತ್ರ ಇದೆ, ಅದು ಎಂದೂ ದೃಶ್ಯ ಆಗಿಲ್ಲವೋ ಅದಕ್ಕೆ ದೃಕ್ ಅಂತಾರೆ, ಅದಕ್ಕೆ ದೃಶ್ಯ ಅಂತ. ಅದು ಪರಮಾತ್ಮ ತತ್ವ. ಅದನ್ನು ಗುರುತಿಸ್ಬೇಕಾಗಿದೆ. ಅದು ಪರಾವಿದ್ಯೆ, ಅದು ಅಕ್ಷರವಿದ್ಯೆ, ಅದು ಬ್ರಹ್ಮವಿದ್ಯೆ. ಅದೃಶ್ಯವಾದದ್ದು, ಅಗ್ರಾಹ್ಯವಾದದ್ದು, ಅಗ್ರಾಹ್ಯವಾದದ್ದು ಹಿಡಿಲಿಕ್ಕೆ ಬರೋದಿಲ್ಲ. ಅದು ಹಿಡಿಯುವಂತ ಕೆಲಸ ಮಾಡ್ತಾರೆ ಅವ್ರಿ, ಕೈ ಮಾಡ್ಬೇಕು. ಪಂಚಕರ್ಮೇಂದ್ರಿಯಗಳ ಭೂತವಾಗಿ ಈಗ ಇದನ್ನ ಕೈ ಹಿಡಿಯುವಂತದ್ದಲ್ಲ. ಅಂದ್ರೆ ಪಂಚ ಕರ್ಮೇಂದ್ರಿಯಗಳಿಂದ ಅದನ್ನು ಗ್ರಹಣ ಮಾಡ್ಲಿಕ್ಕೆ ಬರುವುದಿಲ್ಲ. ಪಂಚಕರ್ಮೇಂದ್ರಿಯಗಳು ಯಾವುವು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಇವುಗಳಿಂದಲೂ ಕೂಡ ಅದನ್ನ ಗ್ರಹಣ ಮಾಡ್ಲಿಕ್ಕೆ ಬರುವುದಿಲ್ಲ. ಅಗ್ರಾಹ್ಯಂ ಅಗೋತ್ರಂ, ಗೋತ್ರವಿಲ್ಲದ್ದು ಅಂದ್ರೆ ಹುಟ್ಟು ಇಲ್ಲದ್ದು. ಅವರ್ಣಂ, ವರ್ಣವಿಲ್ಲದ್ದು. ವರ್ಣವಿಲ್ಲದ ಗುಣ ಇಲ್ಲದ್ದು. ಗುಣಗೇಡಿ ಅಂತ. ಆತ್ಮತತ್ವದಾಗ ಗುಣಗೇಡಿ, ಗುಣ ಇಲ್ಲದ್ದು. ಸತ್ವ ಅನ್ನೋದು ಗುಣ ಇಲ್ಲ, ರಜಸ್ ಅನ್ನೋದು ಇಲ್ಲ, ತಮಸ್ ಅನ್ನೋದು ಇಲ್ಲ. ಈ ಮೂರು ಗುಣಗಳ ಆಚೆ ಇರೋದು ಅದು ಪರಮಾತ್ಮ ತತ್ವ. ಅಚಕ್ಷುಶ್ರೋತ್ರಂ, ಅಚಕ್ಷುಶ್ರೋತ್ರಂ ಅಂದ್ರೆ ಅದು ಪಂಚ ಜ್ಞಾನೇಂದ್ರಗಳಿಂದನೂ ಕೂಡ ನೋಡ್ಲಿಕ್ಕೆ ಬರಂಗಿಲ್ಲ, ಕೇಳಲಿಕ್ಕೆ ಬರಂಗಿಲ್ಲ, ರುಚಿಸ್ಲಿಕ್ಕೆ ಬರಂಗಿಲ್ಲ, ಮುಟ್ಟಾಕ ಬರಂಗಿಲ್ಲ, ಕೇಳಕ್ ಮೂಗದಿಂದ ವಾಸನೆ ಮಾಡಕ್ಕೂ ಬರಂಗಿಲ್ಲ. 5 ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಇಂದ್ರಿಯಗಳಿಂದ ಗುರುತಿಸ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಇವು 5 ಪ್ರಮಾಣಗಳು ಅಲ್ಲೇ ಕಡಿಮೆ ಬೀಳುತ್ತವೆ. ಪರಮಾತ್ಮನ ವಿಷಯದ ಗ್ರಹಣ ಮಾಡುವಲ್ಲಿ ನಮ್ಮ ಜ್ಞಾನೇಂದ್ರಿಯಗೂ ಕೂಡ ಕಡಿಮೆ ಬೀಳ್ತಾವೆ, ಸಾರುವುದಿಲ್ಲ. ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಬೇಕಾಗ್ತದೆ. ಮೈಕ್ರೋಸ್ಕೋಪ್ ತರೋನೇನ್ರಿ? ಟೆಲಿಸ್ಕೋಪ್ ತರೋನೇನ್ರಿ? ಟೆಲಿಸ್ಕೋಪ್ ತಗೊಂಬಂದ್ರೆ ಟೆಲಿಸ್ಕೋಪ್ ಮುಂದೆ ಇದ್ದಿದ್ದನ್ನು ನೋಡ್ತೀವಿ, ಟೆಲಿಸ್ಕೋಪ್ ಹಿಂದಿದ್ದವನ್ನ ನೋಡೋರು ಯಾರು? ನಿನ್ನನ್ನೇ ನೀ ನೋಡ್ಕೊಳ್ಳುವಂತ ಕಲೆ ಅದ ಬ್ರಹ್ಮವಿದ್ಯೆ. ಅಂದ್ರೆ ನಿನ್ನ ಬಿಟ್ಟು ಮತ್ತೊಂದನ್ನ ನೋಡುವಂತದ್ದಲ್ಲ ಈ ವಿದ್ಯೆ. ಅದರಿಂದ ಕಠಿಣ ಆಗ್ಬಿಡ್ತದ.
ಅದು ಗುರುವಿನ ಮೂಲಕ ಅಭ್ಯಾಸ ಮಾಡಿದಾಗ ಏನೋ ಒಂದ್ ಸ್ವಲ್ಪ ಯಾವೋ ಎಲ್ಲ ಅಧಿಕಾರಿ ನಾವು ಬೆಳೀತದೆ. ಸರ್ವಗತಂ ಅದು ವ್ಯಾಪಕವಾಗಿದೆ. ಹೌದು, ವ್ಯಾಪಕವಾಗಿದೆ. ಹೇಗಾಗರಿ? ಆಕಾಶದಂತೆ ವ್ಯಾಪಕವಾಗಿದೆ. ನಾವು ದೇಶದ ಬೌಂಡ್ರಿ ಮಾಡ್ತೀವಿ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾ, ಅಫ್ಘಾನಿಸ್ತಾನ್, ಇಂಗ್ಲೆಂಡ್, ಅಮೆರಿಕಾ ಅಂತ. ಆಕಾಶದಲ್ಲಿ ಭಾಗ ಮಾಡಿದ್ಯಾರ ನೋಡ್ರಿ? ದೇಶಕ್ಕಿಂತಲೂ ಕೂಡ ಅದೇನು ಆಕಾಶದ ಬಹಳ ಸೂಕ್ಷ್ಮದ ವ್ಯಾಪಕದ. ಅದಕ್ಕಿಂತಲೂ ವ್ಯಾಪಕ ಇರುವಂತ ಆತ್ಮತತ್ವವನ್ನ ಭಾಗ ಮಾಡುವವರು ಯಾರು? ಅಸಾಧ್ಯವಾದ ಸರ್ವಗತ ಸುಸೂಕ್ಷ್ಮಂ. ಸೂಕ್ಷ್ಮ ಇದ್ದಂಗ ವ್ಯಾಪಕ ಇರ್ತದ ಆತ್ಮೀಯರೇ. ಪೃಥ್ವಿ ಎಷ್ಟದ? ಪೃಥ್ವಿಯ 10 ಪಟ್ಟು ನೀರಿದ. ನೀರಿನ 10 ಪಟ್ಟು ಅಗ್ನಿ ಅದ. ಅಗ್ನಿಯ 10 ಪಟ್ಟು ವಾಯು ಅದ. ವಾಯುವಿನ 10 ಪಟ್ಟು ಆಕಾಶ ಅದ. ಆಕಾಶದ ಎಷ್ಟೋ ಪಟ್ಟು ಮಾಯೆ ಅದ. ಮಾಯೆಗಿಂತ ಅನಂತ ಪಟ್ಟು ಬ್ರಹ್ಮ ಅದ. ಆಕಾಶನ ವ್ಯಾಪಕ ಐತಿ, ಇನ್ನು ಆಕಾಶಕ್ಕಿಂತ ಸೂಕ್ಷ್ಮ ಇರುವಂತದ್ದು ಇನ್ನೂ ವ್ಯಾಪಕ ಇದೆ. ಹಂಗಾರ ನನ್ನ ಸ್ವರೂಪ ಹೆಂಗದರಿ? ಆ ದೃಗ್ಗದ ಸ್ವರೂಪ ಹೆಂಗದರಿ? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿನ್ನಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗೋತ್ರ ಅಪ್ರತಿಮ ಲಿಂಗಮೇ ಕೂಡಲ ಸಂಗಮ ದೇವಯ್ಯ, ನೀವೆಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಬಸವಣ್ಣವರು ಪರಮಾತ್ಮ ತತ್ವವನ್ನು ವರ್ಣನೆ ಮಾಡಿದ್ದು ಬಸವಣ್ಣವರು ಈ ರೀತಿ. ಆ ರೀತಿ ಮುಂಡಕೋಪನಿಷತ್ತು ಹೇಳಾಗುತ್ತದೆ. ಈ ಮಂತ್ರದೊಳಗ ಸ್ವರೂಪವನ್ನು ಪರಮಾತ್ಮನ ಸ್ವರೂಪವನ್ನು ಹೇಳಾಗುತ್ತದೆ. ತದಪಾಣಿ ಪಾದಂ, ಯಾವನಿಗೆ ಕೈ ಕಾಲುಗಳಿಲ್ಲ ಅಂದ್ರೆ, ಕರ್ಮೇಂದ್ರಿಯಗಳಿಲ್ಲ, ಕೈ ಕಾಲು ಇಲ್ಲ ಅಂದ್ರೆ ಮುಂದಿನ ಹಿಡಿದು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಯಾವ ಕರ್ಮೇಂದ್ರಿಯಗಳು ಇಲ್ಲ. ನಿತ್ಯಂ, ಯಾವುದು ನಿತ್ಯವಾಗಿದೆಯೋ, ಯಾವುದು ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾಗಿದೆಯೋ. ನಮ್ಮನ್ನ ಹೇಳೀನಿ, ಶಬ್ದಗಳಲ್ಲಿ ನಿಲ್ಲಬಾರದು, ಶಬ್ದದ ಅರ್ಥದಲ್ಲಿ ನಮ್ಮ ಮನಸ್ಸು ಹೋಗಿ ನಿಲ್ಲಬೇಕು. ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾಗಿದೆಯೋ ಅದು ಪರಮಾತ್ಮ. ಸ್ವಗತ ಅಂದ್ರೇನ್ರಿ? ಅಂಗಗಳದ ನೋಡ್ರಿ, ಕೈ ಕಾಲು ಮೂಗು, ಕೈ ಕಾಲು ಚಾಲು ಇವೆಲ್ಲ ಅಂಗಗಳು. ಅಂಗ ಇಲ್ಲ ಅವ್ನು. ಪರಮಾತ್ಮಗ ಅಂಗ ಇಲ್ಲ ಅವ್ನು, ರಂಗ ಅದ ನಾವು. ನಿತ್ಯಂ ವಿಭೂಂ, ವ್ಯಾಪಕವಾಗಿರುವಂತದ್ದು. ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ. ವ್ಯಯ ಅಂದ್ರೆ ಸೌಕಳಿ, ಅವ್ಯಯ ಅಂದ್ರೆ ಸೌಕಳಿ ರಹಿತವಾದದ್ದು. ಈ ಜಗತ್ತು ಸೌಕಳಿ ಅದ, ಈ ಶರೀರ ಸೌಕಳಿ ಬರ್ತದ. ಸೌಕಳಿ ಎಲ್ಲೈತಿ? ಅದು ಪರಮಾತ್ಮ ತತ್ವ ಅಲ್ಲ. ಅರಮನಿ ಅಂತ ಮನಿ ಕಟ್ಟ್ಯಾನ ಅಂದ್ರು ಅರ್ಧ ಮನಿನ ಇವತ್ತಿಲ್ಲ ಬೀಳುದ. ಆದ್ರೆ ಪರಮಾತ್ಮ ತತ್ವ ಹೆಂಗಿತ್ತೋ ಹಂಗ ಇರ್ತದ. ಈಗ ಹೆಂಗದ ಇನ್ನು ಮುಂದೂ ಹಂಗ ಇರ್ತದ. ಅದೇ ನೀನಿದ್ದೀಯ ಅದು ಗುರುತಿಸು. ಮೋಕ್ಷ ನಿನ್ನ ಅಂಗೈಯೊಳಗೆ ನಲ್ಲಿಕಾಯಿ ಆಗ್ತದ, ಅಪರೋಕ್ಷ ಆಗ್ತದ. ತದವ್ಯಯಂ ಯದ್ ಭೂತ ಯೋನಿಂ, ಯಾವುದು ಭೂತ ಯೋನಿ? ಈ ಶರೀರ, ಈ ಎಲ್ಲ ಪ್ರಪಂಚಕ್ಕೂ ಕಾರಣೀಭೂತವಾದಂತಹ ಅದಕ್ಕ ಭೂತ ಯೋನಿ ಅನ್ನುತ್ತಾರೆ. ಪರಿಪಶ್ಯಂತಿ ಧೀರಾ, ಧೀರರು ಪರಿಪಶ್ಯಂತಿ ನೋಡುತ್ತಾರೆ. ಇನ್ನು ಧೀರರು ಅಂದ್ರೆ ಯಾರು? ವಿವೇಕಿನ. ಯಾರು ಆತ್ಮ ಅನಾತ್ಮ ವಿವೇಕ ಮಾಡ್ಯಾರ, ಯಾರು ಅನೇಕ ಪುಣ್ಯ ಕರ್ಮಗಳನ್ನ ಮಾಡಿ, ನಿಷ್ಕಾಮ ಪುಣ್ಯ ಕರ್ಮಗಳನ್ನು ಮಾಡಿ ತಮ್ಮ ಮನದೋಷ ಕಳ್ಕೊಂಡಾರು, ಯಾರು ವಿಕ್ಷೇಪ ದೋಷ ಕಳ್ಕೊಂಡಾರು, ಯಾರು ಆವರಣ ದೋಷವನ್ನು ಕಳ್ಕೊಳ್ಳಿಕ್ಕೆ ಗುರುವಿನ ಸಾನ್ನಿಧ್ಯವನ್ನು ವಹಿಸಿ ಸೇವಾದಿಗಳನ್ನು ಮಾಡಿ ಆ ಶಾಸ್ತ್ರವನ್ನ ಕೇಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತನ್ನ ಸ್ವರೂಪವನ್ನು ಕಂಡುಕೊಂಡಿದ್ದಾರೋ ಅವ್ರಿಗೆ ಅನ್ಬೇಕು ಧೀರಾ, ಅವ್ರಿಗೆ ಅನ್ಬೇಕು ವಿವೇಕಿನಃ. ಇದು ಇಷ್ಟು ಸಾಮಾನ್ಯ ಕನ್ನಡದಲ್ಲಿ ಅರ್ಥ. ಇನ್ನ ಇದನ್ನ ಅಪೂರ್ವ ಏನ್ ಹೇಳ್ತಾರ ನೋಡೋಣ, ಅವ್ರ ಭಾಷೆ ಒಳಗೆ ಏನ್ ಹೇಳ್ತಾರ ನೋಡೋಣ. The moment we use the word God, those who are used to religious life will immediately think of an extraordinary living being with more number of heads, more number of hands, etc., seated beyond the clouds in the some loka or the other. ಪ್ರಾರಂಭಿಕವಾಗಿ ಯಾರು ಇವತ್ತು ಶಾಸ್ತ್ರದಲ್ಲಿ ಮುಂಡಕೋಪನಿಷತ್ ಇಲ್ಲಿವರೆಗೆ ಏಕೆ ಇಲ್ಲ, ದೇವರು ಅನ್ನೋದ್ಗೆಲ್ಲ ನಿಮ್ ಭಾವನೆ ಹೆಂಗ್ ಬರ್ತದ ಅನ್ನೋದನ್ನ ಅಪೂರ್ ಹೇಳಕತ್ತಾರೆ. ಯಾರು ಧಾರ್ಮಿಕ ಜೀವನ ನಡೆಸ್ಯಾರ, ದೇವರು ಅನ್ನೋದ್ಗೆಲ್ಲ ಅವ್ರಿಗೆ ಏನಂದ್ರೆ ಎಕ್ಸ್ಟ್ರಾರ್ಡಿನರಿ ಲಿವಿಂಗ್ ಬೀಯಿಂಗ್. ಯಾವಾಗ
ರೆಕಾರ್ಡ್ ಮಾಡಾಕ್ತಿರೇನ್ರಿ ಯಾರ ಮಂಜಣ್ಣ ರೆಕಾರ್ಡ್ ಮಾಡ್ತಾ ಇದಾರೆ ಸರ್. ಮಾಡಿ ಮಾಡಿ ಸಾಮಾನ್ಯವಾಗಿ ದೇವರ ಅನ್ನೋದನ್ನ ಇವತ್ತಿಗೆ ನಾವು ಏನು ಶಾಸ್ತ್ರವನ್ನು ಅಭ್ಯಾಸ ಮಾಡದೇ ಇದ್ದವ್ರು ವಿಚಾರ ಮಾಡೋದು ಏನ್ ಮಾಡ್ತಾರಂದ್ರ ಅವ್ರ ಏನ್ ಕಲ್ಪಿಸ್ತಾರ ಅಂತಂದ್ರೆ ಒಬ್ಬ ಮನುಷ್ಯನನ್ನ ಆಕೃತಿ ಕಲ್ಪಿಸ್ತಾರೆ. ಅವು ವಿಶೇಷವಾದ ಶಕ್ತಿಗಳು ಇವೆ, ಅವಾಗ 4 ಕೈಗಳಿವೆ, 4 ತೆರೆಗಳಿವೆ. ಎಕ್ಸ್ಟ್ರಾರ್ಡಿನರಿ ಲಿವಿಂಗ್ ಬೀಯಿಂಗ್ ವಿತ್ ಮೋರ್ ನಂಬರ್ ಆಫ್ ಹ್ಯಾಂಡ್ಸ್ and more number of hands and heads and sitting beyond the cloud. ಎಲ್ಲಿ ಕುಂತಾನ ಪರಮಾತ್ಮ ಅಂದ್ರ ಆಕಾಶದಾಗ ಆ ಮೋಡಗಳ ಆಚೆಗೆ ಪರಮಾತ್ಮ ಕುಂತಾನ ಅನ್ನುವಂಥದ್ದನ್ನು ಕಲ್ಪನಾ ಮಾಡ್ತಾರೆ ಆತ್ಮೀಯರೇ. ಇನ್ನು ಸಂಲೋಕ ಅದರ ಲೋಕ, ಸ್ವರ್ಗ ಲೋಕ ಅಂತ ಕಲ್ಪನಾ ಮಾಡ್ಬೋದು, ವೈಕುಂಠ ಲೋಕ ಅಂತ ಕಲ್ಪನಾ ಮಾಡ್ಬೋದು, ಶೈವ ಲೋಕ ಅಂತ ಮಾಡ್ಬೋದು, ಕೈಲಾಸ ಅಂತ ಆ ಕಲ್ಪನೆಯನ್ನ ಮಾಡ್ತಾರೆ. ಯಾರು ದೇವರು ಅನ್ನೋದನ್ನ ಧಾರ್ಮಿಕ ಪುರುಷರು ಈ ರೀತಿ ಕಲ್ಪನೆಯನ್ನು ಮಾಡ್ತಾರೆ. That picture of God alone is there in our mind. ಸಾಮಾನ್ಯವಾಗಿ ಎಲ್ಲರಿಗೂ ಅದೇ ಕಲ್ಪನೆ ಇದೆ, ಪರಮಾತ್ಮ ವಿಷಯವಾಗಿ ಅದೇ ಕಲ್ಪನೆ ಇದೆ 199 ಜನಕ್ಕೆ. That picture of God is very much required during karma yoga level or upasana level. ನಮ್ಮಲ್ಲಿ ಮನದೋಷ ಮತ್ತು ವಿಕ್ಷೇಪ ದೋಷವನ್ನು ಕಳ್ಕೊಳ್ಳೋ ಮಠ ಆ ಆಕೃತಿಯನ್ನು ಕಲ್ಪನೆ ಮಾಡೋದು ಅವಶ್ಯಕತೆ ಆಗ್ತೇನೆ. ಅದು ಬೇಕೇ ಬೇಕು. ಹ್ಯಾಂಗ ಒಂದು ಸಣ್ಣ ಮಗುವಿಗೆ ಕಾಲು ಬಂದಿಲ್ಲ ಅನ್ನುವಂತ ಮಗುವಿಗೆ ಒಂದು 3 ಗಾಡಿಯಲ್ಲಿ ಒಂದು ಚಕ್ರಿ ಕೊಡ್ತೀವಿ ಸಣ್ಣದೊಂದು, ಅದು ಹಿಡ್ಕೊಂಡು ಅಡ್ಡಾಡ್ಲಿಕ್ಕೆ ಕಾಲು ಬರುವವರೆಗೆ, ಹಂಗ ಮೊದಲ ಈ ಒಂದು ದೇವತಾ ಮೂರ್ತಿಗೆ ಆಕಾರ ಸಹಿತವಾದಂತಹ ಮೂರ್ತಿ ಅಥವಾ ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅನ್ನೋ ಒಂದು ಕಲ್ಪನೆ ಅವ ಏನದ ಮೋಡದ ಆಚೆಗೆ ಅದಾನ, ಅವ ಸೃಷ್ಟಿ ಅದು ಬಂದ್ಕೊಂಡು ಸೃಷ್ಟಿ ಮಾಡಾಕತ್ತಾನ, ಸ್ಥಿತಿ ಮಾಡಾಕತ್ತಾನ, ಲಯ ಮಾಡಾಕತ್ತಾನ ಅನ್ನುವಂತ ಭಾವನೆ ಅತಿ ಅವಶ್ಯದ. ಮಾಡ್ಕೊಡ್ರಿ ಬೇಡ ಅಂತ. ಅದೇನೆ ಕೊನೆಯವರೆಗೆ 60-70 ಆದ್ಮೇಲೆ ಅದೇ ನಮ್ಮ ಲೆವೆಲ್ ಇರಬಾರ್ದು. ಅದು ಭಿನ್ನೆತ್ತ ಆ ತಿಳುವಂತ ವಿದ್ಯೆ ಅದು ಅವಶ್ಯತೆ ಇಲ್ರಿ, ಅವಾಗಷ್ಟ ಅವಶ್ಯಕ. ಅಕ್ಷರ ಜ್ಞಾನ ಆದ್ಮೇಲೆ ಅದು ಅವಶ್ಯಕನೂ ಇಲ್ಲ. ಆದ್ದರಿಂದ ಡ್ಯೂರಿಂಗ್ ಕರ್ಮಯೋಗ ಅಂಡ್ ಉಪಾಸನಾ ಲೆವೆಲ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಕೇ ಬೇಕು. ಪ್ರಾರಂಭಿಕ ಹಂತದಲ್ಲಿ ಅದು ಬೇಕು. We should have to a finite picture of God with more number of heads and hands. ಸಾಕಷ್ಟು ಕೈಗಳು, 4 ಕೈ, ಗದಾ, ಹಸ್ತ, ಪರಮಾತ್ಮನ ಆಕೃತಿ, ಒಂದು ಏನೋ ದಿವ್ಯವಾದ ಮೂರ್ತಿ ಸ್ಫುರದ್ರೂಪಿ ಇರಬೇಕು, ಬಣ್ಣ ಬೆಳ್ಳಗ ಇರಬೇಕು, 4 ಕೈ 4 ಎಲೆಗಳು ಇರಬೇಕು, ವಿಶೇಷವಾದ ಶಕ್ತಿ ಇದ್ದಂತದನ್ನು ಒಂದು ಕಲ್ಪಿಸ್ತಾರೆ. ಕವಿಗಳು ಕಲ್ಪಿಸಿದಂತಹ ಮೂರ್ತಿ ಆಕಾರಗಳವು. ಚತುರ್ಮುಖ, ಚತುರ್ಭುಜಾ, ಪಂಚಮುಖಾ etc. But we should remember they are all representations of God. ಪರಮಾತ್ಮ ತತ್ವವನ್ನ ತಿಳಿಲಾರ್ದವರಿಗೆ ಒಂದು ಕಲ್ಪನಾ ಕೊಡಬೇಕು ಅನ್ನುವಂತಹದ್ದು ದೃಷ್ಟಿ ಇಟ್ಕೊಂಡು ಯಾರು ಮೂರ್ತಿ, ಯಾರೋ ಒಬ್ರು ಪ್ರಾಜ್ಞರು ತಿಳಿದವರು ಆ ರೀತಿ ಅದನ್ನ ಪ್ರತಿನಿಧಿಸ್ಯಾರ. ರಿಪ್ರೆಸೆಂಟೇಟಿವ್ ಆಫ್ ಗಾಡ್, ನಾಟ್ ಗಾಡ್. ನಮಗ ನಿರಾಕಾರ ನಿರ್ಗುಣ ಸ್ವರೂಪ ಗುರುತಾಗ್ಬೇಕಂದ್ರೆ ಈ ಮನುಷ್ಯಗೆ ಆಗುದಿಲ್ಲ ಆತ್ಮೀಯರೇ. ಸಾಕಾರ ಇರ್ಬೇಕು, ಸಾರೂಪ ಇರ್ಬೇಕು. ಅಂತ ವಸ್ತುಗಳನ್ನು ಗುರುತು ಮಾಡುವಂತಹದ್ದು ಅದಷ್ಟ ಕೆಪಾಸಿಟಿ ಐತಿ ಈ ಮನಸ್ಸಿಗೆ, ಈ ಬುದ್ಧಿಗೆ. ಸಾಕಾರದಿಂದ ನಿರಾಕಾರ ಕಡೆಗೆ ವೈವಿಧ್ಯ ಆಗ್ಯದ ಈ ಬುದ್ಧಿಗೆ. ಆದ್ದರಿಂದ ಮೊದಲು ಸಾಕಾರವಾದಂತಹದ್ದು ಮತ್ತು ಸಾರೂಪ ಇರುವಂತಹದ್ದು ಏನ್ ಮಾಡ್ತಾರೆ, ಒಂದು ಮೂರ್ತಿಯನ್ನು ಕಲ್ಪಿಸಿ ಇದ ದೇವರು. We should remember they are all representations of God purely for the sake of puja or meditation. ನಮಗ್ ಮೊದಲ ಭಗವಂತನಿಂದ ಬೇರೆಯಾಗಿ ನಾನು ಪೂಜಕ ಅಥವಾ ಪೂಜ್ಯ ಭಾವದಿಂದ ದ್ವೈತ ಭಾವನೆಯೊಳಗ ಪೂಜೆ ಪ್ರಾರಂಭ ಆಗ್ತದೆ. ಅದು ದ್ವೈತದಲ್ಲಿ ಕೊನೆಗಾಣಬಾರದು, ಅದ್ವೈತದಲ್ಲಿ ಕೊನೆಗಾಣಬೇಕು ಅಂತ. ಅದರಿಂದ ಏನಾಗ್ತದೆ, ಪರಮ ಪುರುಷಾರ್ಥದ ಮೋಕ್ಷದ ಸ್ವರೂಪವನ್ನ ಗುರುತಿಸಲಿಕ್ಕೆ ಬರ್ತದೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಂಗಗಳಿಗೆ ನಲ್ಲಿಕಾಗತ್ತೆ ಪ್ರತ್ಯಕ್ಷ ಆಗ್ಬೇಕಾದ್ರೆ ಅಲ್ಲಿ ಏನಾಗ್ಬೇಕು, ನಿರಾಕಾರಕ್ಕೆ ಹೋಗ್ಬೇಕಾಗ್ತದೆ, ಬೇರೆ ದಾರಿ ಇಲ್ಲ.
That is not the definition of God. That is why Keno Upanishad, which we are going to study later, the Upanishad clearly says, ಏನ್ ಕೊಟ್ಟಾರ ಪ್ರಾರಂಭಿಕ ಹಂತದ ದೇವರ ಬಗ್ಗೆ ಇರುವಂತಹ ಒಂದು ಆಕೃತಿ, ಒಂದು ಕಲ್ಪನೆ, ಇದು ನಿಜವಾದದ್ದಲ್ಲ. ಆದ್ದರಿಂದ ನಾವು ಈಗ ಮುಂಡಕ ಉಪನಿಷತ್ ಆಗಿಂದ ಇನ್ನೊಂದು ಉಪನಿಷತ್ತನ್ನ ಅಭ್ಯಾಸ ಮಾಡಬಹುದು. ಅದ್ರ ಉಪನಿಷತ್ತಿನ ಹೆಸರು ಏನು ಅಂದ್ರೆ ಕೇನೋ ಉಪನಿಷತ್. ಕೇನೋಪನಿಷತ್ನಲ್ಲಿ ಒಂದು ಮಂತ್ರದ ಆ ಮಂತ್ರ ಏನ್ ಹೇಳ್ತದ ಅಂದ್ರೆ, ವಾಟ್ ಎವರ್ ಗಾಡ್ ಯು ವರ್ಷಿಪ್ ಔಟ್ ಸೈಡ್, ವಾಟ್ ಎವರ್ ಗಾಡ್ ಯು ಮೆಡಿಟೇಟ್ ಅಪಾನ್ ಔಟ್ ಸೈಡ್, ದ್ಯಾಟ್ ಫೈನೈಟ್ ಗಾಡ್ ಈಸ್ ನಾಟ್ ರಿಯಲ್ ಒನ್. ಯಾವ ದೇವರನ್ನ ನೀವು ಪೂಜೆ ಮಾಡ್ತಿರೋ ಹೊರಗೆ, ಯಾವ ದೇವರನ್ನ ಕುರಿತು ನೀವು ಧ್ಯಾನ ಮಾಡ್ತಿರೋ ಅದು ನಿಜವಾದ ದೇವರೇ ಅಲ್ಲ. ಈ ಮಂತ್ರ ಎಲ್ಲಿದು? ಕೇನೋಪನಿಷತ್ ಬರ್ತದೆ. ನಾವು ಅದನ್ನ ಕುರಿತು ಮುಂದೆ ಅಭ್ಯಾಸ ಮಾಡೋದೇವಿ. ನೀವ್ ಯಾವ್ದು ಪೂಜೆ ಮಾಡ್ತೀಯೋ ನಿನಗಿಂತ ಬೇರೆಯಾಗಿ, ಅಥವಾ ಯಾವ್ದ ಕುರಿತನ್ನು ನೀನು ಧ್ಯಾನ ಮಾಡ್ತೀಯೋ ಧ್ಯೇಯವಾಗಿ ಇಟ್ಕೊಂಡಂತ ವಸ್ತು ನೀನು ಅದು ದೇವರಾಗೋದಕ್ಕೆ ಸಾಧ್ಯ. ಗಾಡ್ ಈಸ್ ನಾಟ್ ದ ರಿಯಲ್ ಒನ್. ನ ಇದಂ ಯದಿದಂ ಉಪಾಸತೆ, ನ ಇದಂ ಯದಿದಂ ಉಪಾಸತೆ. ಯಾವ್ದು ನೀನು ತೋರ್ತಾ ಇದೆಯೋ, ಯಾವ್ದು ನಿನಗೆ ಕಾಣ್ತಾ ಇದೆಯೋ, ಯಾವ್ದನ್ನ ಕುರಿತು ನೀನು ಧ್ಯಾನವನ್ನು ಮಾಡ್ತಾ ಇದೆಯೋ ಅದು ಪರಮಾತ್ಮ ತತ್ವ ಅಲ್ಲ. ಅದು ಈ ಅಕ್ಷರ ಬ್ರಹ್ಮ ಅಲ್ಲ. ದಟ್ ಇಸ್ ಪ್ಯೂರ್ಲಿ ಪ್ರಾವಿಷನಲ್ ಗಾಡ್. ಅದು ಸಾಪೇಕ್ಷಿಕವಾದಂತಹ ಒಂದು ದೇವರ ಕಲ್ಪನೆ. ಈಗ ಎಲ್ಲರೂ ಇಲ್ಲೇ ಮೋಸ್ಟ್ಲಿ ನೀವು ಪ್ರಾಜ್ಞರೇ ಇದ್ದೀರಿ. ನಾವು ಒಂದು 5ನೇ ಪ್ರಾಥಮಿಕ ಶಾಲೆಯೊಳಗ ಬಿಂದುವಿನ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಬಿಂದು ಅಂದರೆ ಏನು? ವಾಟ್ ಇಸ್ ಎ ಪಾಯಿಂಟ್? We define point as that which has got no existence. Point is that which had no magnitude. ಯಾವ್ದಕ್ಕೆ ಉದ್ದಿಲ್ಲ, ಯಾವ್ದಕ್ಕೆ ಅಗಲಿಲ್ಲ, ಯಾವ್ದು ದಪ್ಪಿಲ್ಲ, ಅದಕ್ಕೆ ನಾವೇನಂತೀವಿ? ಬಿಂದು ಎನ್ನುತ್ತೇವೆ. ತೋರಿಸ್ರಿ, ಹೆಂಗ್ ತೋರಿಸ್ತೀರಿ ನಾವು ಅದನ್ನ? ಯಾವ್ದು ಉದ್ದಿಲ್ಲ, ಯಾವ್ದು ಅಗಲಿಲ್ಲ, ಯಾವ್ದು ದಪ್ಪಿಲ್ಲ, ಅದಕ್ಕೆ ಬಿಂದು ಅನ್ನುತ್ತೇವೆ. ಡೆಫಿನೇಷನ್ ತೋರ್ಸ ಏನ್ ಮಾಡ್ತೀವಿ? ಒಂದು ಟಿಕ್ಕಿ ಇಡ್ತೀವಿ. ಆ ಟಿಕ್ಕಿಗೂ ದಪ್ಪ ಐತಿಲ್ಲ, ಹಂಗ ತೋರಿಸ್ತೇವ್ರಿ. ಅದಿಲ್ಲ. ಹೆಂಗ ಬಿಂದುವಿನ ವ್ಯಾಖ್ಯಾನವನ್ನ ಮಾಡುತ್ತೇವೆಯೋ ಹಂಗ ಅವರು ಹಿರಿಯರು ಪರಮಾತ್ಮನ ವ್ಯಾಖ್ಯಾನವನ್ನ ಮಾಡಿದ್ದಾರೆ, ತಿಳ್ಕೊಳ್ಳಿಕ್ಕೆ ಮಾಡ್ಯಾರ. ಅವಾಗ ತಿಳ್ಕೊಳ್ಳೋದು ಏನದ? ಆ ಬಿಂದು ಅಂದ್ರೆ ಹೆಂಗಿರ್ಬೇಕಂದ್ರೆ ಅದಕ್ಕೆ ಉದ್ದ ಇರಬಾರ್ದು, ಅದಕ್ಕೆ ಅಗಲ ಇರಬಾರ್ದು, ಅದಕ್ಕೆ ಗಾತ್ರ ಇರಬಾರ್ದು. ಇದು ಕಾನ್ಸೆಪ್ಟ್. ಬಿಂದುವನ್ನ ಹೆಂಗ್ ಟಿಕ್ ಹೊಡೆದು ತೋರಿಸ್ತಾ ಹಂಗ ಅವ್ರು ಮಾಡಿ ತೋರಿಸಿದ್ದಾರೆ. ಕ್ಲಾಸ್ ಪೀಪಲ್, ಯಾರ್ದು ಮಂದ ಅಧಿಕಾರಿಗೆ, ಮಂದ ಬುದ್ಧಿ ಅಧಿಕಾರಿಗಳಿಗೆ ಈ ರೀತಿ ದೇವರ ಕಲ್ಪನೆಯನ್ನ, ಅದೇ ರೀತಿ ಮೂರ್ತಿ ಪೂಜೆ ಮಾಡೋದು ಕಲಿಸ್ಯಾರ. ಅದು ಪ್ರಾರಂಭಿಕ ಹಂತದಲ್ಲಿ ಯೋಗ್ಯವೇ, ಅದರಲ್ಲಿ 2 ಮಾತಿಲ್ಲ. ಬಟ್ ಎಲ್ಲಿವರೆಗೆ ಅದನ್ನೇ ಮಾಡೋದು? 70, 80, 90 ಆದವ್ರಿದ್ದೀರಿ, ಇನ್ನು ಅದೇ ಮಾಡುದ? ಅದನ್ನ ಹೇಳ್ತಾರ. ದಟ್ ಪ್ಯೂರ್ಲಿ ಪ್ರಾವಿಷನಲ್ ಗಾಡ್. ಸಾಂಸ್ಕೃತಿಕವಾಗಿ ನಾವು ದೇವರಂತ ಪರಿಗಣನೆ ಮಾಡಿದ್ವಿ. We survived the entire life with provisional God. We never come to the real one. ನಾವು 100 ವರ್ಷ ಆಯುಷ್ಯ ಭಗವಂತ ಕೊಟ್ಟಾನಂದ್ರು ಕೂಡ ನಾವು ಅದೇನು ಕಲ್ಪನೆ ಕೊಟ್ಟವ ಕಲ್ಪನೆಯಲ್ಲೇ ಓದ್ಬಿಟ್ಟಿವಲ್ಲ. ನಾವು ನಿಜವಾದ ಪರಮಾತ್ಮ ತತ್ವವನ್ನು ಗುರುತಿಸಲಿಕ್ಕೆ ನಾವು ಅಸಮರ್ಥರಾಗಿವಲ್ಲ. ಅಯ್ಯೋ, ಇದೆಂತ ಸಾಧನೆ ನಮಗೆ. ನಮ್ಮ ಸಾಧನೆ ಸರಿಯಾದ ದಿಶೆಯಲ್ಲಿ ಇದೆಯೇ? ವಿಚಾರಿಸಿ. ದ ರಿಯಲ್ ಗಾಡ್ ಇಸ್ ಡಿಫೈನ್ಡ್ ಹಿಯರ್. ಪರಮಾತ್ಮನ ನಿಜವಾದ ಸ್ವರೂಪ ಹೆಂಗ ಅನ್ನೋದು ಈ ಉಪನಿಷತ್ತಿನ ಮಂತ್ರ ಹೇಳ್ತಾ ಇದೆ. ಯದ್ ಅದೃಶ್ಯಂ, ಒಂದೇ ಶಬ್ದ. In the real nature is not able for sensory perception. ಅದೃಶ್ಯಂ ಅಂದ್ರೆ ನೇತ್ರಕ್ಕೆ ಕಾಣುದಿಲ್ಲ ಅಂತಂದ್ರೆ 5 ಜ್ಞಾನೇಂದ್ರಿಯಗಳಿಗೆ ನಿಲ್ಕೋದಿಲ್ಲ ಅಂತ ಅರ್ಥ ಮಾಡ್ತೀವಿ. 1 ಜ್ಞಾನೇಂದ್ರಿಯ ಯಾರ ಅಂತಂದ್ರೆ 5 ಜ್ಞಾನೇಂದ್ರ ತೋಗು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣು ತೋಡರು, ಕಣ್ಣಿಗೆ ಕಾಣುವುದಿಲ್ಲ ಅಂದ್ರೆ ಕಿವಿಗೆ ಕೇಳುವುದಿಲ್ಲ. ಕಿವಿಗೆ ಕೇಳೋದಿಲ್ಲ ಅಂತಂದ್ರೆ ಸ್ಪರ್ಶ ಜ್ಞಾನಕ್ಕೂ ಗೊತ್ತಾಗೋದಿಲ್ಲ, ಮೂಗಿಗೂ ಕೂಡ ಗೊತ್ತಾಗೋದಿಲ್ಲ, ನಾಲ್ಗಿಗೂ ಕೂಡ ಗೊತ್ತಾಗೋದಿಲ್ಲ. ಪರಮಾತ್ಮ ತತ್ವ ರುಚಿ ಹೆಂಗದ? ಒಗರದನೋ, ಹುಳಿ ಅದನೋ? ರುಚಿ ಹೆಂಗದ? ಬೆರಳಗತ್ತೆಯೋ, ಹುಳಿಯದೆಯೋ, ಸಪ್ಪದನೋ?
ನಮ್ಮ ಈ ಜ್ಞಾನೇಂದ್ರ 5 ಜ್ಞಾನೇಂದ್ರಿಯಗಳು ಪರಮಾತ್ಮನನ್ನ ತಿಳಿಯುವಲ್ಲಿ ಅಸಫಲ ಇವೆ. ಇವ 5 ಪ್ರಮಾಣಗಳು ಕೆಲಸ ಮಾಡಂಗಿಲ್ಲ. ಅಲ್ಲ ನಾ ಮೊನ್ನೆ ಹೇಳಿದೆ, ಯಾವ ಪ್ರಮಾಣ ಕೆಲಸ ಮಾಡ್ತದೆ ಯಾರಾದ್ರೂ ಹೇಳ್ರಿ? 5 ಪ್ರಮಾಣಗಳ ಕೆಲಸ ಮಾಡಂಗಿಲ್ಲ ಅಂದಾಗ ಇನ್ನೊಂದು ಪ್ರಮಾಣ ಐತಿ. ಯಾವ ಪ್ರಮಾಣ ಕೆಲಸ ಮಾಡ್ತದ ಭಗವಂತನ ವಿಷಯದಾಗ? ಶಬ್ದ ಪ್ರಮಾಣ ರೀಪ. ನಮಸ್ಕಾರ. ಶಬ್ದ ಪ್ರಮಾಣ, ವೇದ ಪ್ರಮಾಣ ಕೆಲಸ ಮಾಡ. ಆ ವೇದ ಪ್ರಮಾಣ ಯಾರು ಕೊಡ್ತಾರೆ? ಗುರು ಕೊಡ್ತಾನೆ. ಗುರುವಿನ ಶಿಷ್ಯ ಆಗದವ್ರು ಕೊಡ್ತಾನೆ. ಅದು ಒಂದು ಇಂದ್ರಿಯ. ಹೆಂಗ ಒಂದು ನೋಟವನ್ನು ನೋಡ್ಲಿಕ್ಕೆ ನೇತ್ರವು ಇಂದ್ರಿಯವೋ, ಹೆಂಗ ಒಂದು ಸ್ಪರ್ಶ ಜ್ಞಾನ ಮಾಡ್ಲಿಕ್ಕೆ ಚರ್ಮವು ಇಂದ್ರಿಯವೋ, ಹೆಂಗ ಒಂದು ವಸ್ತುವಿನ ರುಚಿ ನೋಡ್ಬೇಕಾದ್ರೆ ನಾಲಿಗೆ ಪ್ರಮಾಣವೋ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹೆಂಗ ಒಂದು ವಸ್ತುವಿನ ವಾಸನೆ ಇದೆ ಅನ್ನೋಕ ನೋಡ್ಲಿಕ್ಕೆ ಈ ನಮ್ಮ ಘ್ರಾಣೇಂದ್ರಿಯ ಪ್ರಮಾಣವು, ಹಾಗೆ ಪರಮಾತ್ಮ ತತ್ವವನ್ನ ಕಾಣ್ಲಿಕ್ಕೆ ನಮಗೊಂದು ಇಂದ್ರಿಯ ಬೇಕು. ಆ ಇಂದ್ರಿಯ ಕೂಡ ಅವ ಗುರು, ಪಡೆಯವ ಶಿಷ್ಯ. ಅದಕ್ಕಂತಾರ ವೇದ ಪ್ರಮಾಣ. ವೇದ ಪ್ರಮಾಣದಿಂದ ಮಾತ್ರ ಗೊತ್ತಾಗ್ತದೆ, ಉಳಿದ ಯಾವ ಪ್ರಮಾಣದಿಂದ ಗೊತ್ತಾಗ್ತದೆ? ಹೌದು. Adrishyam, the real nature is not available for sensory perception. Drishyam means sensory perception. Why God cannot be seen? Because God has no form and color. ಯಾವ ಕಣ್ಣಿನಿಂದ ನೋಡಕ್ ಬರ್ತೈತಿ ಅಂತಂದ್ರೆ ಯಾವುದಕ್ಕ ಒಂದು ಆಕಾರ ಇದೆ, ಯಾವ ವಸ್ತುವಿಗೆ ಒಂದು ಬಣ್ಣ ಇದೆ. ಆಕಾರ ಮತ್ತು ಬಣ್ಣ ಸಹಿತ ಇರುವಂತ ವಸ್ತುವನ್ನ ನಾವು ನೇತ್ರದಿಂದ ಗುರುತಿಸ್ತೀವಿ. ಪರಮಾತ್ಮ ತತ್ವ ಹೆಂಗದ ಅಂದ್ರೆ ಕಾಕಾಂತರಿಂದ ಬಂದಿದೆ. ಆದ್ದರಿಂದ ನೇತ್ರದಿಂದ ಗುರುಸ್ಲಿಕ್ಕೆ ಆಗುವುದಿಲ್ಲ. ಮೋಸ್ಟ್ ಆಫ್ ದ ಪೀಪಲ್ ನವಡೇಸ್ ಈಗ ಸದ್ಯ ಏನಾಗಿದೆ ಅಂದ್ರೆ, ದೇವ್ರ ಅದಾನೇನ್ರಿ ಹಂಗಾರ ತೋರಿಸ್ರಿ ಅಂದ್ರೆ ನಾವು ನಂಬ್ತೀವಿ, ಇಲ್ಲಾಂದ್ರೆ ನಂಬುದಿಲ್ಲ ಅನ್ನುವಂಥವ್ರು ಅದಾರ. ಅವ್ರಿಗೇನ್ ಹೇಳುದು? ಅದಕ್ಕೆ ಅವ್ರಿಗೆ ಮೊದಲೇ ಹೇಳ್ಬಿಟ್ರು, ಅದೃಶ್ಯಂ, ನೋಡ್ಲಿಕ್ಕೆ ಆಗೋದಿಲ್ಲ, ಈ ಕಣ್ಣಿ ನೋಡಕ್ ಆಗೋದಿಲ್ಲ. ರೂಪ ಅಭಾವಾತ್ ಅದೃಶ್ಯಂ, ಸಂಸ್ಕೃತ ಬೇಕಂದವ್ರು. ಯಾಕೆ ಅದೃಶ್ಯವಾಗಿದೆ? ಆ ಪರಮಾತ್ಮ ವಸ್ತು ಏನದ? ರೂಪ ಅಭಾವಾತ್, ರೂಪ ಅಭಾವ ಇರುವುದರಿಂದ, ವರ್ಣಾಭಾವ ಇರುವುದರಿಂದ ಅದು ನೇತ್ರಕ್ಕೆ ಗೋಚರ ಆಗುವುದಿಲ್ಲ, ಅದು ಅದೃಶ್ಯವಾಗಿದೆ. ಶಂಕರಾಚಾರ್ಯ adds to his commentary, you can include all the other sense organs. ಶಂಕರಾಚಾರ್ಯರು ಇದ್ರೊಂದು ನಿಷ್ಕರಿಸ್ತಾರೆ. ನೇತ್ರ ಒಂದು ಹೇಳಿವಂದ್ರೆ ಉಳಿದ 4 ಕರ್ಮ ಜ್ಞಾನೇಂದ್ರಿಯಗಳನ್ನ ಸೇರಿಸ್ಕೋರಿ. ಪಂಚ ಇಂದ್ರಿಯ ಗೋಚರಂ, ಕಣ್ಣು, ಕಿವಿ, ನಾಲಿಗೆ, ಮೂಗ, ಚರ್ಮ, ಈ 5 ಜ್ಞಾನೇಂದ್ರಿಯಗಳಿಂದ ಕೂಡ ಈ ಅದೃಶ್ಯವಾದಂತಹ ಈ ಪರಮಾತ್ಮ ತತ್ವವನ್ನ ಗುರುತಿಸ್ಲಿಕ್ಕೆ ಆಗುವುದಿಲ್ಲ, ಕಡಿಮೆ ಬೀಳ್ತಾವೆ. Not available for seeing, not available for hearing, not available for smelling, tasting and touching. 5 ಪ್ರಮಾಣಗಳಿಂದ ಇದು ಗೊತ್ತಾಗುದಿಲ್ಲ. God is in is also he cannot say. Why? The moment you say he is, then he must be a male form. You will imagine. ದೇವ್ರ ಗಂಡ ಏನ್ರಿ? ನಮ್ಮಲ್ಲಿ ಗಂಡು ದೇವ್ರು ಅದಾವ್ರಿ, ಹೆಣ್ಣು ದೇವ್ರು ಅದಾವ್ರಿ, ಏನಂತ ಹೇಳೋನ್ರಿ? ನಮ್ಮ ಕಲ್ಪನೆ. ನಿಜವಾದ ದೇವರು ಲಿಂಗ ಇಲ್ಲ, ಅಲಿಂಗಂ, ಲಿಂಗವೇ ಇಲ್ಲ. ಒಂದು ಲಿಂಗ ಗಂಡ ಹೆಣ್ಣ ಕೇಳಿ ಗಂಡ ದೇವ್ರನ್ನ ಮಾಡೀವಿ, ಕಲ್ಪನಾ ಮಾಡೀವಿ. ಹೆಣ್ಣ ಅಂತಂದವ್ರಿಗೆ ಹೆಣ್ಣು ದೇವ್ರ ಕಲ್ಪನಾ ಮಾಡೀವಿ. ಏನಂತ ಕಲ್ಪನೆ ಏನ್ ಸಾಧ್ಯ ಅದು ಕೊಡ್ಕೊಂತ ಬಂದ್ಬಿಟ್ಟಿವಿ ನಾವು. ಬರ್ಲಿ, ಇವತ್ತು ಎಷ್ಟೋ ಒಂದ್ ಹೆಜ್ಜೆ ಇಟ್ಕೊಂಡು ಮುಂದೆ ಬರ್ಲಿ ಅನ್ನುವಂತ ಉದ್ದೇಶದಿಂದ ನಮ್ಮ ಹಿರಿಯರು, ಪ್ರಾಜ್ಞರು, ತಿಳಿದವರು ಅವ್ರು ನಮ್ಮ ದಾರಿ ಮಾಡಿಕೊಟ್ಟಿದ್ದಾರೆ. ನಾವು ದಾರಿಯನ್ನು ಕ್ರಮಿಸಿ ಮುಂದೆ ಬಂದು ಏನದ ಅಂತ ವಿಚಾರ ಮಾಡ್ಬೇಕಲ್ಲ. 3 ವರ್ಷ 10 ತಿಂಗಳಿದ್ದಾಗ ಬಾಲವಾಡಿ ಹೋಗೇವಿ, ಸಣ್ಣಬಿಂದತ್ತ ಹೋಗೇವಿ, ದೊಡ್ಡಬಿಂದತ್ತ ಹೋಗೇವಿ. ಅವಾಗ ಶಾಲೆ ಒಳಗೆ ನಮ್ಮ ಗುರುಗಳು ಕಲಿಸ್ಯಾರ, ಮಂತ್ರ ಕಲಿಸ್ಯಾರ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ,
ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರದ ಅರ್ಥ ಅವಾಗಂತೂ ಗೊತ್ತಾಗಿಲ್ಲ. ಈಗ ಮನ್ಯಾಗ ಕುಂತೀವಿ ರಿಟೈರ್ಡ್ ಆಗಿ. ಅಸತೋಮ ಸದ್ಗಮಯ ಏನ್ ಹಿಂಗಂದ್ರೆ ಅಸತ್ಯನಿಂದ ನಮ್ಮ ಗಮನ, ನಮ್ಮ ನಡೆ ಸತ್ಯದ ಕಡೆಗೆ ಹೋಗಬೇಕು. ಅಸತ್ಯನಿಂದ ಸತ್ಯ ಕರೆಕ್ಟ್. ತಮಸೋಮ ಜ್ಯೋತಿರ್ಗಮಯ, ತಮಸ್ಸಂದ್ರ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ದು ಪ್ರಯಾಣ ಆಯ್ತು. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನ ಕಡೆಗೆ ಹೋಗದ ಪ್ರಯಾಣ ನಮ್ದು ಅಮೃತತ್ವದ ಕಡೆಗೆ ಹೋಗ್ಬೇಕು ಅಂತಿಕೊಂಡು ನಮಗೆ ನಮ್ಮ ಗುರುಗಳು ಭಿನ್ನತೆಗೆ ಹಾಕಿ ಹೇಳಿಕೊಟ್ಟ. 60 ಆದ್ರೂ ನಮ್ಗೆ ಇನ್ನೂ ಹೊಳೆದಿಲ್ಲ ಅಂದ್ರೆ ಹೇಗೆ ಈ ಮಾತಿನ ಅರ್ಥ? ಈಗಾದ್ರೂ ಕುತ್ಕೊಂಡು ಆ ಮಂತ್ರವನ್ನ ನಾವು ಅನ್ಬೇಕಲ್ಲ ಮನೆಯಾಗಿ. ಯಾಕೆ ಇದನ್ನ ಕಳಿಸಿದ್ರು ನಮಗೆ ಭಿನ್ನತೆ ಇದ್ದಾಗ? ಏನಿದ್ರ ಅರ್ಥ? ಮೃತ್ಯುವಿನಿಂದ ಅಮೃತತ್ವಕ್ಕೆ ಹೋಗಕ್ ಬರ್ತಕ್ಕಂದಾಗ ಆತಲ್ಲ ಈ ಮಂತ್ರದ ಅರ್ಥ. ಆದ್ದರಿಂದ ಇದು ಗಂಡು ಅಲ್ಲ, ಇದು ಹೆಣ್ಣು ಅಲ್ಲ. ದ ರಿಯಲ್ ನೇಚರ್ ಈಸ್ ಅಶಬ್ದಂ, ಅಸ್ಪರ್ಶಂ, ಅರೂಪಂ, ಅರಸಂ, ಅಗಂಧಂ. ಅಂದ್ರೆ 5 ಇಂದ್ರಿಯಗಳಿಂದ ಗೋಚರ ಇಲ್ಲ. ಅಶಬ್ದಂ ಅಂದ್ರೆ ಕಿವಿಯಿಂದ ಕೇಳಕ್ ಬರೋದಿಲ್ಲ. ಅಸ್ಪರ್ಶ ಚರ್ಮದಿಂದ ಮುಟ್ಟಾಕ್ ಬರಂಗಿಲ್ಲ. ಅರೂಪ ಅಂದ್ರೆ ಕಣ್ಣಿಂದ ನೋಡಕ್ ಬರೋದಿಲ್ಲ. ಅರಸಂ ಅಂದ್ರೆ ನಾಲಿಗೆಯಿಂದ ರುಚಿ ನೋಡಕ್ ಬರೋದಿಲ್ಲ. ಅಗಂಧಂ ಅಂದ್ರೆ ಭೂಮಿಯಿಂದ ಅದರ ಜ್ಞಾನೇಂದ್ರಿಯದಿಂದ ಅದರ ವಾಸನೆಯನ್ನ ಗ್ರಹಣ ಮಾಡಲಿಕ್ಕೆ ಬರುವುದಿಲ್ಲ. Therefore, only if any bhakta claims, I have seen the God, you have to understand he has seen the provisional duplicate God. ನನಗ ಪರಮಾತ್ಮನ ಸಾಕ್ಷಾತ್ಕಾರ ಆಗೈತ್ರಿ. ಇವತ್ ಬೆಳಿಗ್ಗೆ 4 ಗಂಟೆಗೆ ನಿಂತ್ಕೊಂಡು ಚತುರ್ಭುಜ ಬಂದು ನಿಂತ ಅಂತ ಯಾರಾದ್ರೂ ಹೇಳಿದ್ರೆ ಏನ್ ಅನ್ಬೇಕು? ನಿನಗೊಂದು ನಮಸ್ಕಾರಪ್ಪ, ನಮಗ್ ಬ್ಯಾಡ ನಿಂತ. ಅದು ನಿನ್ನ ಕಲ್ಪನೆ, ನಿನ್ನ ಭ್ರಮ. ನೀ ಧಾರ್ಮಿಕ ಪುರುಷ ಇದ್ದಿರಬಹುದು, ನಮಸ್ಕಾರ ಅಂದ್ರೆ ಶಾಸ್ತ್ರದಾಗ ಹಿಂಗೆ ಡೆಫಿನೇಷನ್ ಇಲ್ಲ. I have seen God. You have to understand that he has seen a provisional duplicate God. ತಾತ್ಕಾಲಿಕವಾಗಿ ಏನ್ ನಾವು ದೇವರನ್ನು ಇಟ್ಕೊಂಡೇವಿ, ಕಾಲಿಲ್ಲದ ಮಗುವಿಗೆ ಏನ್ 3 ಗಾಡಿ ಕೊಟ್ಟೇವಿ, ಆ ಗಾಡಿ ಒಳಗೆ ಅದಾನ ಹೊರತು ಇನ್ನೂ ಸ್ವತಂತ್ರವಾಗಿ ಆಟಾಡುವಂತ ಶಕ್ತಿ ಬಂದಿಲ್ಲ. ಪಾಪ ಅನ್ಬೇಕು ಹೊರತು ನಾವೇನು ಟೀಕಾ ಮಾಡೋದು ಅವಶ್ಯಕತೆ ಇಲ್ಲ. ಎಷ್ಟ್ ಜನ ಇವತ್ತು ವೇದಾಂತಕ್ಕೆ ಬಂದಾರ್ರಿ? 10-12 ಲಕ್ಷ ಜನಸಂಖ್ಯೆ ಇರುವಂತ ಹುಬ್ಬಳ್ಳಿ ಮಠದಾಗನ 50 ಮಂದಿ ಇರುವುದಿಲ್ಲ ಮುಂಜಾನೆ ಕ್ಲಾಸ್. ಆದ್ರಿಂದ ಈ ವಿದ್ಯೆ ಕನಿಷ್ಠ ಇದು ಬಹಳ ಶ್ರೇಷ್ಠವಾದ ವಿದ್ಯೆ ಅದ. ಕಡಿಮೆ ಮಟ್ಟದ ಅಧಿಕಾರಿಗಳು ಇಲ್ಲಿ ಬರ್ತಾರೆ. ಕೋಟಿಗೊಬ್ಬರ ಅಧಿಕಾರಿಗಳು ಈ ವಿದ್ಯೆಯನ್ನು. ನಾಟ್ ರಿಯಲ್ ಒನ್. ದ ಒನ್ ಯು ಸಿ ಸಮಟೈಮ್ ಇಸ್ ನಾಟ್ ರಿಯಲ್ ಗಾಡ್. ಎ ಡಿಸ್ಟರ್ಬಿಂಗ್ ಇನ್ಫಾರ್ಮೇಶನ್. ಅಲ್ರಿ, ನಾನು ಜೀವನ ಪರ್ಯಂತ ಪೂಜೆ ಮಾಡಿದ ದೇವರು ನಿಜವಾದ ದೇವರಲ್ಲ ಅಲ್ಲ. ಆಘಾತ ಆಯ್ತೇನು? ವಿಚಾರಿಸಿ ಸಮಾಧಾನ ತಗೊಳ್ರಿ, ಒಂದು ವಿಚಾರ ಮಾಡ್ರಿ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಹಂಗಾದ್ರೆ ಇನ್ನೂ ಆಯುಷ್ಯ ಕೊಟ್ಟಾನ 60ರ ಮೇಲೆ ದೇವರು. ಎದಕ್ ಕೊಟ್ಟಿದ್ದ? 60ರ ಮಠ ನಿನ್ನ ಮನಿ, ನಿನ್ನ ಹೆಂಡತಿ, ನಿನ್ನ ಮಕ್ಕಳ ಸಲುವಾಗಿ ದುಡ್ದಿ, ಸಮಾಜಕ್ಕಾಗಿ ದುಡ್ದಿ. 60 ಆದ ನಂತರ ನನಗೋಸ್ಕರ ದುಡಿಬೇಕು. ನಾನು ಯಾರು? ನಾನು ಈ ಮನುಷ್ಯನೇ, ಶರೀರವೇ, ಮನಸ್ಸೇ, ಬುದ್ಧಿಯೇ, ಯಾರು? ಆಹಾರ ನಿದ್ರಾ ಭಯಮೈತುನಂಚ ಸಾಮಾನ್ಯನೇತ ಶುಭಿರ್ ನರಾಣ. ಬರೇ ಊಟ ಮಾಡೋದು, ಆಹಾರ ನಿದ್ರೆ ಮಾಡೋದು, ಭಯ ಮತ್ತೊಬ್ಬರು ನನಗಿಂತ ಶಕ್ತಿಮಾನ ಕಂಡಿರೋದು ಅವ್ರದಿಂದ ಹೆದರೋದು, ಆಹಾರ ನಿದ್ರಾ ಭಯ ಮೈಥುನ ಮಕ್ಕಳು ನಡೆಯೋದು ಮಾಡಿದ್ರ ಪಶುವಿಗೂ ನನಗೂ ಏನ್ ವ್ಯತ್ಯಾಸ? ಪಶುಭಿ ನರಾಣ ಏನ್ ವ್ಯತ್ಯಾಸದ? ಅದೀಕೋ ವಿಶೇಷ ಏನದ ವಿವೇಕ ಶಕ್ತಿ ಅನ್ನುವಂಥದ್ದು ಇರೋದ್ರಿಂದ ಆ ಪ್ರಾಣಿಗಳೊಳಗ ಶ್ರೇಷ್ಠ ಪ್ರಾಣಿ ಅನ್ಸ್ಕೊಂಡನ ಮನುಷ್ಯ. ಆದ್ರಿಂದ ವಿಚಾರವನ್ನು ಮಾಡಬೇಕು. ಅವಿಚಾರ ಕೃತೇಣ ಬಂದ ವಿಚಾರೇಣ ನಿವರ್ತತೆ. ಅವಿಚಾರದಿಂದ ಬಂದಂತಹ ಈ ಸಂಸಾರದ ದುಃಖ ವಿಚಾರದಿಂದ ನಿವೃತ್ತಿ ಆಗ್ತದೆ. ವಿಚಾರವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠನ ಗುರುವಿನ ಸಹಾಯದಿಂದ ಮತ್ತು ಶಾಸ್ತ್ರಗಳ ಸಹಾಯದಿಂದ ಮಾಡಬೇಕು. ಸ್ವತಂತ್ರವಾಗಿ ಮಾಡಿದ್ರೆ ಬರುವುದಿಲ್ಲ.
ನಾನು ಇಲ್ಲಿವರೆಗೆ ಮಾಡಿದಂತ ಪೂಜೆಯನ್ನ ಸುಳ್ಳು ದೇವರ ಪೂಜೆ ಮಾಡಿದ್ದೆ. ಗಾಂಭೀರ್ಯ ಬಿಟರ್ ಫ್ಯಾಕ್ಟ್ ಬಿ ಅಂಡರ್ಸ್ಟೂಡ್, ಕಹಿ ಸತ್ಯ ಆದ್ರ ಸತ್ಯ. ಅಗಿಸಿಕೊಳ್ಳಬೇಕು, ಸುಧಾರಣೆ ಮಾಡಿಕೊಳ್ಳಬೇಕು. ಯಾಕೆ ಹೇಳ್ತಾ ಇದ್ದಾರೆ ಈಗ ಅದನ್ನು ಗುರುತಿಸ್ರಿಪ್ಪ. ಎ ಬಿಟರ್ ಫ್ಯಾಕ್ಟ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ನಾವು ಬೇಡಾಗಿದ್ದು ರುಚಿ ಇಲ್ಲ, ಬಿಟರ್ ಫ್ಯಾಕ್ಟ್, ಅಹಿತಕಾರಿಯಾದಂತ ಘಟನೆ. ನಾವು ಇಲ್ಲಿವರೆಗೆ ಮಾಡಿದ ಪೂಜೆ ನಿಜವಾದ ದೇವರಲ್ಲ, ನಮ್ಗೆ ಈಗ ಗೊತ್ತಾಗುತ್ತೆ. ಇನ್ನಾದ್ರೂ ಸುಧಾರಣೆ ಮಾಡ್ಕೋಬೇಕಲ್ಲ. ಬಿಟರ್ ಫ್ಯಾಕ್ಟ್ ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ಅದು ಮಾತ್ರ ಯಥಾರ್ಥದ, ಸುಳ್ಳೇನಿಲ್ಲ. therefore ಅದೃಶ್ಯಂ ಮೀನ್ಸ್ ನಾಟ್ ಅವೈಲಬಲ್ ಫಾರ್ ಸೆನ್ಸರಿ ಆರ್ಗನ್ಸ್. ಆದ್ರಿಂದ ಇಲ್ಲಿ ನೋಟಕ ದೃಶ್ಯಕ ಅದು ಸ್ಪರ್ಶ, ಅದು ಗೋಚರ ಇಲ್ಲ ಅಂದ್ರೆ ಐದೂ ಇಂದ್ರಿಯಗಳಿಗೆ ಗೋಚರವಿಲ್ಲ. ಟೆಕ್ನಿಕಲಿ ಪಂಚ ಜ್ಞಾನೇಂದ್ರಿಯ ಅಗೋಚರಂ. ಸಂಸ್ಕೃತ ಬೇಕನ್ನೋರಿಗೆ ಆ ಪರಮಾತ್ಮ ತತ್ವ ಹೆಂಗದ ಅಂದ್ರ ಐದು ಇಂದ್ರಿಯ ಅಗೋಚರದ. ಇನ್ನೂ ಅಗ್ರಹ ಅದು ಇದು ಎಲ್ಲ ವರ್ಣನೆ ಮಾಡೋರಿದ್ದಾರೆ. ಒಂದು ತಾಸು ಟೈಮ್ ಆಯ್ತು. ಆದ್ದರಿಂದ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ